ಸಧರ್ಮ ಬಂಧುಗಳಿಗೆ ಜೈ ಜಿನೇಂದ್ರ. ಶ್ರೀ ಕ್ಷೇತ್ರ ಕಾರ್ಕಳದಲ್ಲಿ ಚಾತುರ್ಮಾಸ ವ್ರತ ಧಾರಣೆ. ಪರಮ ಪೂಜಾ 108 ಆಚಾರ್ಯ ಪುಷ್ಪದಂತ ಸಾಗರ ಮುನಿ ಮಹಾರಾಜರ ಪರಮ ಶಿಷ್ಯರಾಗಿರುವ ಪರಮ ಪೂಜ್ಯ ಯಲಾಚಾರ್ಯ 108 ಪ್ರಸಂಗ ಸಾಗರ ಮುನಿ ಮಹಾರಾಜರನ್ನ ಶ್ರೀ ಕ್ಷೇತ್ರ ಕಾರ್ಕಳದಲ್ಲಿ ಚಾತುರ್ಮಾಸ ವರ್ಷ ಯೋಗವನ್ನ ಕೈಗೊಳ್ಳುವಂತೆ ವಿನಂತಿಸಿ ಶ್ರೀಫಲವನ್ನ ಸಮರ್ಪಿಸಿ ಇದೀಗ ಕ್ಷೇತ್ರಕ್ಕೆ ಆಹ್ವಾನಿಸುವಂತ ಕಾರ್ಯಕ್ರಮ. ಪರಮ ಪೂಜ್ಯ ರಾಜಗುರು ಧ್ಯಾನ ಯೋಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿ ಶ್ರೀ ಕ್ಷೇತ್ರ ಜೈನ ಮಠ ದಾನಶಾಲೆ ಕಾರ್ಕಳ ಇವರ ಪಾವನ ಸಾನ್ನಿಧ್ಯ ಹಾಗೂ ನೇತೃತ್ವದಲ್ಲಿ ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ಮಾರ್ಗದರ್ಶನದಲ್ಲಿ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಕಾರ್ಕಳ ಇವರ ಮುಂದಾಳತ್ವದಲ್ಲಿ ನಡೆಯುವಂತಹ ಈ ಪುಣ್ಯ ಕಾರ್ಯದಲ್ಲಿ ಹಾಗೂ ಸಮಾಜದ ಎಲ್ಲ ಜೈನ ಬಂಧುಗಳ ಸಹಕಾರದೊಂದಿಗೆ ನಡೆಯುವಂತಹ ಕಾರ್ಯಕ್ರಮ. ಸಮಾಜದ ಎಲ್ಲ ಧರ್ಮ ಬಂಧುಗಳು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ, ಧರ್ಮ ಪ್ರಭಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋವನ್ನೊಮ್ಮೆ ನೋಡ್ಕೊಂಡು ಬರೋಣ. ನಾಥ ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ, ನಾ ಬಾಗುವೆ ನಿನ್ನಡಿ ಶಿರವಾ. ನಂಬಿದೆ ನಿನ್ನಯ ಪದವಾ ದೇವಾ, ನಂಬಿದೆ ನಿನ್ನಯ ಪದವಾ. ಪರಿಪಾಲಿಸಬೇಕೋ ದಯವಾ ದಯವಾ. ಚಂದ್ರನಾಥ ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ, ನಾ ಬಾಗುವೆ ನಿನ್ನಡಿ ಶಿರವಾ. ಮಹಾಸೇನನ ಕಂದಾನಿ ಮನ್ಮಥನೇ ಬಲು ಚಂದ. ಮಹಾಸೇನನ ಕಂದಾನಿ ಮನ್ಮಥನೇ ಬಲು ಚಂದ. ಜನನ ಮರಣಗಳ ಗೆಲಿದು ಜನನ ಮರಣಗಳ ಗೆಲಿದು ಜಿನರಾದೆ ದೋಷಗಳ ಹರಿದು ಹರಿದು. ಚಂದ್ರನಾಥ ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ, ನಾ ಬಾಗುವೆ ನಿನ್ನಡಿ ಶಿರವಾ. ಭಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿ ಇವರ ಪಾವನ ಸಾನ್ನಿಧ್ಯ ಹಾಗೂ ನೇತೃತ್ವದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ಮಾರ್ಗದರ್ಶನದಲ್ಲಿ ಹಾಗೆ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಇವರ ಮುಂದಾಳತ್ವದಲ್ಲಿ ಹಾಗೂ ಸಮಾಜದ ಜೈನ ಸಮಾಜದ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಡೆಯುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದೇವರ ಧರ್ಮ ಪ್ರಭಾವನೆಯನ್ನು ಮೂಡಿಸಬೇಕು, ಹಾಗೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಗಳ ಮಾರ್ಗದರ್ಶನದಂತೆ ಅವರ ನೇತೃತ್ವದಲ್ಲಿ ಎಂಎನ್ ರಾಜೇಂದ್ರ ಕುಮಾರ್ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಹಾಗಾಗಿ ಇದೆಲ್ಲರ ಸಮಾಜದ ಬಂಧುಗಳ ಪರವಾಗಿ ಅರ್ಪಣೆಯನ್ನು
आदिनाथ तीर्थंकरा ब्रह्मदेवायासि यस्कं श्लोकेश व्याध्यो विसलवर्जनम् अभयं क्षेममारोग्यं मय भगवान् श्री आदिनाथ तीर्थंकरा ब्रह्मदेवायाः महानगराः जलं गन्धवशदान्नपुष्पं दीपं धूपं पुष्पाञ्जलि आदिनाथ तीर्थंकरा ब्रह्मदेवायाः देवपूजनेशने शरणागोपालिपातने मुरुगकर्णेन्द्रः आदिनाथ तीर्थंकरा ब्रह्म जगत्पूजे जगत्पूजे सर्वदेव वासत्पादये नवप्रवचनं भवतीन्द्रेयमयं चैत्यालयं शालयं रोक्तं च त्रिविधं चतुर्विधममेतुवन्ददेवमङ्गलम् आरोग्यं पद्मबन्धो वितरतो धान् सम्पदं शेतिवानो कुलाभं भूमिपुत्रं सकलगुणनिधिं वाग्विभूतिं च सौम्या सौभाग्यं देवमन्त्रे रिपवयहरणं भगवश्वर्यायो दीर्घायु सहिकेयो विप्रदरेशा केतुरिष्टार्थसिद्धिं सर्वे ग्रहाः शुभदेकादशसारणाः सप्तसहस्रावधानभवन्तु ಸೋಡಿಶಿರ್ಲಾಲು ಕ್ಷೇತ್ರದ ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಪರಮ ಪೂಜ್ಯ ಕಾರ್ಕಳ ಮಠಾಧೀಶರಾದಂತಹ ಕಲ್ಲಗಿರಿ ಭಟ್ಟಾರಕ ಸ್ವಾಮೀಜಿಯವರು ಮತ್ತು ಅವರ ಶಿಷ್ಯವರ್ಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶ್ರಾವಕ ಶ್ರಾವಕಿಯರು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಅದೇ ರೀತಿ ಸಹಕಾರ ರತ್ನ ಶ್ರೀಯುತ ಎನ್ ರಾಜೇಂದ್ರ ಕುಮಾರ್ ಅವರ ನಾಯಕತ್ವದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶ್ರಾವಕ ಶ್ರಾವಕಿಯರು ಸೇರಿ ಪರಮ ಪೂಜ್ಯ ಪ್ರಸಂಗ ಸಾಗರ ಮುನಿ ಮಹಾರಾಜರ ವರ್ಷಾಯೋಗವನ್ನು ಕಾರ್ಕಳದಲ್ಲಿ ಮಾಡಬೇಕೆನ್ನುವಂತಹ ಸಂಕಲ್ಪವನ್ನು ಮಾಡಿಟ್ಟುಕೊಂಡು ಆ ಪ್ರಕಾರವಾಗಿ ಇವತ್ತಿನ ದಿವಸ ಅವರಿಗೆ ತೆಂಗಿನಕಾಯಿಯನ್ನಿಟ್ಟು ನಾವು ಶ್ರೀಫಲವನ್ನು ಇಟ್ಟು ಅವರಿಗೆ ಆಹ್ವಾನವನ್ನು ಕೊಡೆಯಲಿದ್ದೇವೆ. ಆದ್ದರಿಂದ ಆ ಸಂದರ್ಭದಲ್ಲಿ ಯಾವುದೇ ಥರದ ವಿಘ್ನಗಳು ಬಾರದಂತೆ ಅನುಗ್ರಹ ಮಾಡಿಬಿಟ್ಟು ಮುಂದೆ ನಡೆಯತಕ್ಕಂತಹ ವರ್ಷಾಯೋಗ ಕಾರ್ಯಕ್ರಮ ನಿರ್ವಿಘ್ನವಾಗಿ ಆಗುವಂತೆ ಅನುಗ್ರಹ ಮಾಡಿಕೊಟ್ಟು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶ್ರಾವಕರಿಗೆ ಧರ್ಮಲಾಭವನ್ನು ಉಂಟು ಮಾಡಬೇಕೆನ್ನುವಂತಹ ವಿನಯಪೂರ್ವಕ ಪ್ರಾರ್ಥನೆಯನ್ನು ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಹಾಗೂ ಮಹಾಮಾತೆ ಪದ್ಮಾವತಿ ಇಲ್ಲಿಯ ಧರ್ಮದೇವತೆಯಾದಂತಹ ಕಲ್ಕುಳ ಸ್ಥಾನವನ್ನು ಕೂಡ ಈ ಸಂದರ್ಭದಲ್ಲಿ ನೋಡಿಕೆ ಮಾಡಿಕೊಂಡು ನಾವು ಮಾಡುವಂತಹ ಭಕ್ತಿಪೂರ್ವಕದ ಪ್ರಾರ್ಥನೆ. ಆದ್ದರಿಂದ ಆ ಶ್ರೀಫಲವನ್ನು ಪೂಜ್ಯ ಪ್ರಸಂಗ ಸಾಗರ ಮುನಿಯವರ ಸನ್ನಿಧಾನಕ್ಕೆ ನಾವು ಇಟ್ಟಿಸಿ ಅವರನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಆ ಆಹ್ವಾನದ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹ ಮಾಡಬೇಕೆಂದು ಸಂಸ್ಥೆಗೆ ಪ್ರಾರ್ಥನೆ ಮಾಡಿಕೊಳ್ತೇವೆ. ಶುದ್ಧಾತ್ಮಪಂಚಮೃತಸ್ತೆ ಸೌಭಾಗ್ಯವಸಮಗಿಲಾನುಕೂಲಂತ್ರಿವರ್ಗಂ ತಾರಾವಲಂಬಿಮಲಚಂದ್ರಹಾನುಕೂಲಂ ಲಗ್ನಶ್ರದೇ ಸಕಲಮಂಗಲಮಾಪ್ನೋತು ಶುಭಲಗ್ನಪುತ್ರೀಯೋ ವರದಪ್ರಸನ್ನಾವರದನ್ಪದಾಭವಂತು. ಪ್ರತ್ಯೇಕೇತಿ ಭಟ್ಟಾರಕ ಸ್ವಾಮಿ ಚರಣ ಹತ್ರ ಗಚ್ಚತ ದುಷ್ಟತಾಭೋಚಿ ಪ್ರತ್ಯೇಕೇತಿ ಭಟ್ಟಾರಕ ಸ್ವಾಮಿ ಚರಣೆ ಯೋಜಿತಂ ನಿರ್ವಪಾಮಿ ಸ್ವಾಹ ವಪಾಮಿ ಸ್ವಾಹ ಶರಂ ನಿರ್ವಪಾಮಿ ಸ್ವಾಹ ದೀಪ ಮಣಿಗಂಟೆಗೊಳ್ಳೋಣ. ದೀಪಂ ದಶಾಂಗಾದೇ ಧೂಪಂ ನಿರ್ವಪಾಮಿ ಸ್ವಾಹ ಧೂಪಂ ಫಲಂ ನಿರ್ವಪಾಮಿ ಸ್ವಾಹ ಕಚಂದನ ತಂಡುಲ ಪುಷ್ಪೇ ಚರಸುದೀಪದೋಪಬಲಾಕಿಗೆ ಧವಲಮಂಗಲಗಾನರವಾಂಕುಲೈಜಿನ ಗೃಹೇ ಗುರುನಾಥಮಹಮ್ಯಜೇ ಓಂ ಹ್ರೀಂ ಶ್ರೀ ಕ್ರೀವರಂ ಲಘುಕೀತಿ ಭಟ್ಟಾರಕ ಸ್ವಾಮಿ ಚರಣೇಭ್ಯೋ ಮಂಗಲಮಃ ಅರ್ಘ್ಯಂ ನಿರ್ವಪಾಮಿ ಸ್ವಾಹ. ಶಾಂತಿ
ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನಡೆಸಿಕೊಡುವ ನಮ್ಮ ರಾಜ್ಯ ಪುರೋಹಿತರಾದಂತಹ ವರ್ಧಮಾನ ಇಂದ್ರ ಅವರು. भगवान की जय हो। इवरो श्री आचार्य श्री पुष्पवंत सागर मुनि महाराज, आचार्य श्री पुष्पवंत सागर मुनि महाराज की जय हो। इवरो श्री येलाचार्य 108 प्रसंग सागर मुनि महाराज की जय हो। इवरो श्री रतिगिरि भट्टारक स्वामी जी की जय हो। परम परंज्योति कोटि चंद्रादित्य किरण सुज्ञान प्रकाश सुरराम कुटामणि रंजित चरणभ्य शरणागो प्रथम जिनेश ಕೊಡುವಲ್ಲೇ ಕೊಡಬೇಕು ಪಾತ್ರ ಬಾರಿಯಬೇಕು ನುಡಿಬೇಕು ಮೌನವೂ ಬೇಕು ಬಡವನಂತಿರಬೇಕು ವಿಭುವಾಗಿರಬೇಕು ನಡೆಯೇದು ಜಾತಿ ಶ್ರವಕರ ದೇವರು ಶ್ರೀ ಆದಿನಾಥ್ ಭಗವಾನ್ ಕಿ ಜಯ. ಪ್ರತಿಷ್ಠಾಚಾರ್ಯ ವರ್ಧಮಾನ ಇಂದ್ರ ಅವರಿಗೆ ನಮಸ್ತುಗಳು. ಬಂಧುಗಳೇ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ ಅನ್ನುವಂಥದ್ದು ಕವಿವಾಣಿ. ಕಾರ್ಕಳ ತಾಲೂಕಿನ ಮಲೆನಾಡಿನ ಮೂಲೆಯಲ್ಲಿರುವಂಥ ಈ ಸೂಡಿ ಪರಿಸರ ನೂರಾರು ವರ್ಷಗಳ ಹಿಂದೆ ಬಿದ್ದು ಕಾಡು ಬೆಳೆದು ಯಾರಿಗೂ ಗುರುತ ಇಲ್ಲದಿರುವಂಥ ಸ್ಥಿತಿಯಲ್ಲಿದ್ದಂಥ ಪ್ರದೇಶ ಇದೆ. ಒಂದು ಕಾಲದಲ್ಲಿ ಚೂಡಿ ಮನೆತನಕ್ಕೆ 600-650 ಎಕರೆಯಷ್ಟು ವಿಶಾಲವಾದ ಭೂಮಿ ಇತ್ತು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಅಧಿಕಾರಿಯವರು ಅವರ ಊರಿನಲ್ಲಿ ಅವರ ಮೂರ್ತಿಯನ್ನು ಇಟ್ಟಿದ್ದಾರೆ. ಅವರು ಸಪತ್ನೀಕರಾಗಿ ಆ ದಿನಗಳಲ್ಲಿ ಸೆರೆಮಣವಾಸವನ್ನು ಅನುಭವಿಸಿದವರು. ಅವರ ಪೂಜ್ಯ ತಂದೆಯವರು ಪೂಜ್ಯ ಹೆಗಡೆಯವರ ಮನೆ ಕಡೆ. ಆದರೆ ಕಾರಣಾಂತರದಿಂದ ಭೂಸುಧಾರಣೆ ಜಾರಿಯಾಗಿ ಎಲ್ಲ ಭೂಮಿಗಳು ಕಳೆದು ಹೋದ ಮಾತ್ರ ಅಲ್ಲ, ಈ ಬಸದಿಗೂ ಡಿಕ್ಲರೇಷನ್ ಕೊಟ್ಟಾಗಿತ್ತು, ಸುತ್ತಮುತ್ತದ ಭೂಮಿಗಳಿಗೂ ಡಿಕ್ಲರೇಷನ್ ಎಲ್ಲ ಕೊಟ್ಟಾಗಿತ್ತು. ಆ ಸಂದರ್ಭದಲ್ಲಿ ಈ ಸ್ಥಳ ಬೆಳಗುವ ಯೋಗ ಬಂದದ್ದರಿಂದ ನಮ್ಮ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದೊಂದಿಗೆ ಈ ವರ್ಷ ಈಗ ಮಹಾಮಸ್ತಕಾಭಿಷೇಕ ಆಚರಿಸುವ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಗೌರವ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಮುಖ್ಯವಾಗಿ ಒಂದು 4 ಜನ, ನಾನು, ಸೂರಜರು, ಶಾಂತಿರಾಜ್ ಮತ್ತು ಮಾವೀರ್ ಮತ್ತು ಊರಿನವರೆಲ್ಲರನ್ನೂ ಸೇರಿಸಿಕೊಂಡು ಆ ಕಾರ್ಯವನ್ನು ಮಾಡುವುದಕ್ಕಾಗಿ ನಾವು ಇಳಿದಾಗ ಎಲ್ಲ ಕಡೆಯಿಂದಲೂ ಕೂಡ ದೈವಾನುಗ್ರಹ ದೊರಕಿತು. ನಾವು ಮಾಡಿದ್ದೇವೆ ಅನ್ನೋದಕ್ಕಿಂತ ಮಾಡುವ ಯೋಗ ನಮಗೆ ದೇವರು ಕೊಟ್ಟಿದ್ದರು. ಆಮೇಲೆ ಕಾಲ ಕೈಗೂಡಿ ಬಂದಿತ್ತು. ಮಾನಸ್ತಂಭ ಸಹಿತವಾಗಿ ಯುಗಲ ಮುನಿಗಳ ನೇತೃತ್ವದಲ್ಲಿ ಪಂಚಕಲ್ಯಾಣ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪೂಜ್ಯರ ಮಾರ್ಗದರ್ಶನದಲ್ಲಿ ವರ್ಧಮಾನೇಂದ್ರರ ನೇತೃತ್ವದಲ್ಲಿ ಇದೆಲ್ಲ ನಡೆದದ್ದು ನಾವು ನೆನಪಿಸಿಕೊಳ್ಬೇಕು. ನಾನು ಇವಾಗ ಯಾಕೆ ಇದನ್ನು ಪ್ರಸ್ತಾಪಿಸಿದೆ ಅಂತ ಕೇಳಿದರೆ, ನಮ್ಮ ಈ ಇದರಿಂದ ದಕ್ಷಿಣ ದಿಕ್ಕಿಗೆ ಇರುವಂತಹ ಒಂದು ಜಾಗದಲ್ಲಿ ಆ ದಿನಗಳಲ್ಲಿ ನಾವು ಜನ್ಮಾಭಿಷೇಕ ಕಲ್ಯಾಣವನ್ನು ಮಾಡಿದ್ವಿ, ಪೆಂಡಾಲ್ ಹಾಕಿ. ಇದೀಗ ಇಷ್ಟವರೆಗೆ ನಾನು ಯಾರಾದರೂ ಹೇಳಲಿಕ್ಕೆ ಹೋಗಲಿಲ್ಲ, ಜನರಿಂದ ಕಿವಿಯಿಂದ ಕಿವಿಗೆ ಹೋಗಿರಬೇಕು. ಪೂಜ್ಯ ಮುನಿಗಳು ಒಂದು ಧ್ಯಾನ ಕೇಂದ್ರವನ್ನು ಮಾಡುವಂಥ ಸಂಕಲ್ಪ ಮಾಡಿಕೊಂಡು ನಮ್ಮ 2 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಜಾಗ ಹುಡುಕ್ತಾ ಇದ್ದಾರೆ ಅಂತ ನಮಗೆ ತಿಳಿದಾಕ್ಷಣ ನಾನು, ಸೂರಜರು, ಮಾವೀರು 3 ಜನ ಹೋಗಿ ಮುನಿಗಳ ಪಾದಕ್ಕೆರಗಿ, ನೀವೆಲ್ಲಿಯೂ ಜಾಗ ಹುಡುಕುವಂಥ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಸುಮಾರು 1 ಎಕರೆ 27 ಸೆಂಟ್ಸ್ ಜಾಗ ಇದೆ, ಪಕ್ಕದಲ್ಲಿ ಕಾರ್ಯಾಲಯ ನಿಲ್ಲಿಸಿದ ಜಾಗ. ಇದನ್ನು ನಾವು ಧರ್ಮ ಸೇವೆಗಾಗಿ ಯಾವುದೇ ಸಂಭಾವನೆ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಕೊಡ್ತೇವೆ ಅಂಥೇಳಿ ಅವರ ಪಾದಕ್ಕೆ ಅಲ್ಲಿಂದ ಆಶೀರ್ವಾದ
ಪಡ್ಕೊಂಡು ಬಂದೆವು. ಇದು ನಮ್ಮ ಪಾಲಿಗೆ ಸಿಕ್ಕಿದಂಥ ಒಂದು ಭಾಗ್ಯ. ನನಗೆ ಭಾಳ ಖುಷಿ ಅಂತ ಹೇಳಿದರೆ, ಈ ಜಾಗವನ್ನು ಕೊಡುವ ಸಂದರ್ಭದಲ್ಲಿಯೂ ಕೂಡ ನಮ್ಮ ಮಕ್ಕಳು ಕೂಡ ಭಾಳ ಸಂತೋಷದಿಂದ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಪರಮ ಪೂಜ್ಯ ಲೀಲಾಚಾರ್ಯ ಮಹಾಸ್ವಾಮೀಜಿಯವರು ಕಳೆದ ಕೆಲವು ದಿನಗಳಿಂದ ಭಾಳ ಸಂತೋಷದಿಂದ ಈ ಸುಡಿ ಪರಿಸರದಲ್ಲಿ ಭಾಳ ನೆಮ್ಮದಿಯಿಂದ, ಈ ಪರಿಸರವೇ ಆಗಿದೆ ಇರುವಂಥ ಈ ಸಂದರ್ಭದಲ್ಲಿ ಕಾರ್ಕಳದಲ್ಲಿ ಚಾತುರ್ಮಾಸವನ್ನು ಆಚರಿಸಬೇಕು ಅನ್ನುವ ಸಂಕಲ್ಪ ಎಲ್ಲದಾಗಿತ್ತು. ಕಾರ್ಕಳದಲ್ಲಿ ಪೂಜ್ಯ ಭಟ್ಟಾರಕರ ಅಧ್ಯಕ್ಷತೆಯಲ್ಲಿ ರಾಜೇಂದ್ರ ಕುಮಾರ್ ಅವರ ಗಮನಕ್ಕೆ ತಂದು ಇಲ್ಲಿ ಇದು ಆಗಬೇಕಿತ್ತು, ಇವತ್ತು ಅವರು ಬರಬೇಕಿತ್ತು. ಅನಾರೋಗ್ಯದ ಕಾರಣದಿಂದಾಗಿ ಅವರಿಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ಕೊನೆಯ ಕ್ಷಣದವರೆಗೂ ಕೂಡ ಬರುವ ಯೋಚನೆಯಲ್ಲಿ ಅವರು ಇದ್ದರು. ಅವರಿಗೆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತೇಳಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಚಂದ ನೆನಪಿಸ್ಕೊಳ್ತೇನೆ. ಬಂಧುಗಳೇ, ಪೂಜ್ಯ ಮುನಿಗಳ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಓದಿದ್ರಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತು ನೆನಪಿಸಿಕೊಳ್ತೇನೆ. ಒಬ್ಬ ದಿಗಂಬರ ಮುನಿಗಳು ಅತ್ಯಂತ ಕಠಿಣವಾದಂತಹ ಮಹಾವ್ರತವನ್ನು ಚಾಚು ತಪ್ಪದೆ ಪರಿಪಾಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಶ್ರಾವಕ ನವದಾಭಕ್ತಿಯಿಂದ ಒಂದು ಹೊತ್ತು ಕೊಡುವ ಆಹಾರ ಒಂದು ಮಹಾಮಸ್ತಕ ಅಭಿಷೇಕ ಮಾಡಿಸಿದ್ರಿಂದ ದೊಡ್ಡ ಪುಣ್ಯದ ಫಲ ಅಂತ ಹೇಳ್ತಾರೆ. ಜೈನ ಧರ್ಮದಲ್ಲಿ ಆ ರಥಕ್ಕೆ 4 ಚಕ್ರಗಳು, ಮುನಿ, ಆರಿಕ, ಶ್ರಾವಕ, ಶ್ರಾವಕಿ ಅಂತೇಳಿ. ಇದರಲ್ಲಿ ಒಂದು ಚಕ್ರ ಹೆಚ್ಚು ಕಡಿಮೆ ಆಗಿದ್ದರೂ ರಥ ಮುಂದೆ ಹೋಗುವುದಿಲ್ಲ. ಮುನಿಗಳ ಧರ್ಮಾಚರಣೆಗೆ ಶ್ರಾವಕ ಶ್ರಾವಕಿಯವರು ಸಹಕರಿಸಬೇಕು. ಸಮಾಜವನ್ನು ತಿದ್ದಿಕೊಂಡು ಹೋಗುವಂಥದ್ದು, ತಮ್ಮ ಆಚಾರದ ಮೂಲಕ ಜನರ ಮೇಲೆ ಪ್ರಭಾವವನ್ನು ಬೀರುವಂಥದ್ದು ಧರ್ಮ ಸಂಸ್ಥಾಪಕರಾದಂಥ ಧರ್ಮ ವೀರುಗಳ ಅದು ಜವಾಬ್ದಾರಿ. ಈ ಸಂದರ್ಭದಲ್ಲಿ ಕಾರ್ಕಳದ ಮಹಾಮಸ್ತಕಾಭಿಷೇಕ ಫೆಬ್ರವರಿಯಲ್ಲಿ ಆಗ್ತದೆ ಅನ್ನೋ ದಿನಾಂಕ ಈಗೆಲ್ಲ ತಮಗೆಲ್ಲ ಗೊತ್ತಿದೆ. ಇದರ ಪೂರ್ವಭಾವಿಯಾಗಿ ನಾನು ಮೊನ್ನೆ ಕಾರ್ಕಳದ ಮೀಟಿಂಗ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನು ಬಂಧುಗಳೇ, ಒಂದು ಒಲೆಯಲ್ಲಿ 2 ಸೌದೆಗಳು ಪ್ರತ್ಯೇಕವಾಗಿ ಉಳಿದ್ರೆ ಅಡುಗೆ ಆಗೋದಿಲ್ಲ. ಈ ಕಾರಣಕ್ಕಾಗಿ ಚಾತುರ್ಮಾಸ ಸಮಿತಿ ಅಧ್ಯಕ್ಷರು ಬೇರೆ ಅಲ್ಲ, ಮಹಾಮಸ್ತಕಾಭಿಷೇಕ ಸಮಿತಿ ಅಧ್ಯಕ್ಷರು ಬೇರೆ ಅಲ್ಲ. ಒಬ್ಬರೇ ಇದನ್ನು ಇದ್ದು ನಡೆಸಿಕೊಂಡು ಹೋದಾಗ ಪ್ರಾಯಶಃ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ, ಯಾವುದೇ ಭಿನ್ನಮತಗಳಿಗೆ ಅವಕಾಶ ಕೂಡ ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಆವತ್ತೇ ನಾವು ಎಲ್ಲರೂ ಸೇರಿ ಆ ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಆವತ್ತೆಲ್ಲ ಸಂಘ ಸಂಸ್ಥೆಯವರು ಕೂಡ ಉಪಸ್ಥಿತರಿದ್ದರು. ಪೂಜ್ಯ ಲಲಿತ್ ಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಈ ಚಾತುರ್ಮಾಸ ಕಾರ್ಕಳದಲ್ಲೇ ಆಗಬೇಕು ಅನ್ನೋದು ಒಂದು ದೃಢವಾದಂಥ ನಿರ್ಧಾರ ಇತ್ತು. ಅನೇಕ ರೀತಿಯಲ್ಲಿ ಅನೇಕ ರೀತಿಯ ಮಾತುಗಳು ಕೇಳಿ ಬಂದಿತ್ತು. ಅದನ್ನು ನಾನು ಎಲ್ಲಿಯೂ ಕೂಡ ಪ್ರಸ್ತಾವ ಮಾಡಲಿಕ್ಕೂ ಹೋಗೋದಿಲ್ಲ, ಮಾಡುವುದು ಸರಿಯಲ್ಲ. ಆದರೆ ಕಾರ್ಕಳದಲ್ಲಿ ಚಾತುರ್ಮಾಸ ಆಗಬೇಕು ಅನ್ನುವಾಗ ಎಲ್ಲರೂ ಸೇರಿ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಅದೊಂದು ವಿಧಿವಿಧಾನದಲ್ಲಿ ಕಾಯಿ ಏರಿಸಿ ಪ್ರಾರ್ಥನೆ ಮಾಡಿ ಅವರನ್ನು ಆಹ್ವಾನಿಸುವಂಥ ಒಂದು ಕ್ರಮ ಧರ್ಮದಲ್ಲಿ ನಡೆದು ಬಂದಂಥ ದಾರಿ. ಹಾಗಾಗಿ ಪೂಜ್ಯ ಭಟ್ಟಾರಕರನ್ನು ಬರಬೇಕು ಅಂತ ಆಹ್ವಾನಿಸಿದ್ದೆವು. ಅವರು ನೀವು ಉಪಸ್ಥಿತಿಯನ್ನು ಕೊಟ್ಟಿದ್ದಾರೆ. ಬಸದಿಗೆ ಆಗಮಿಸಿ ಕ್ಷೀರಾಭಿಷೇಕ ಮೊದಲ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಕೊನೆಯ ಕ್ಷಣದಲ್ಲಿ 10:30 ಗಂಟೆಗೆ ಹೊರಡುವ ಅಂತ ಹೇಳಿ ಕುಮಾರ್ ಹತ್ರ ಹೇಳಿ ಆಗಿತ್ತು. ನನಗೆ ಗೊತ್ತಿದೆ ಆರೋಗ್ಯ ಹೇಗಿದೆ ಅನ್ನುವಂಥದ್ದು. ಹಾಗಾಗಿ ಅವರು ಇವತ್ತು ಬರದಿದ್ದರೂ ಕೂಡ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಸಹಕಾರ ನಮಗೆ ಸಂಪೂರ್ಣವಾಗಿ ಸಿಗ್ತದೆ ಅಂತ ಭಾವಿಸ್ತಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪೂಜ್ಯ ಭಟ್ಟಾರಕರು ಈ ಒಂದು ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ನಡೆಯುವಂಥ ಚಾತುರ್ಮಾಸ ಶ್ರೀಮತ್ ಪನಸೋಗೆ ವಂಗನಗರ ಕಳಶ ಕಾರ್ಕಳ ಚತುಶುದ್ಧ ಸಿಂಹಾಸನಾಧೀಶ್ವರರಾದ ಶ್ರೀಮದ್ ಅಭಿನವ ಲಲಿತ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಸ್ವಾಮಿ ನಾಮ ಈ ಎಲ್ಲ 4 ಸಂಸ್ಥಾನಗಳವರು ಸೇರಿ ಇಲ್ಲಿ ಬಂದು ಅವರನ್ನು ಒಳಗೊಳ್ಳುವ ಹಾಗೆ ಮಾಡುವಂಥದ್ದು ಚಾತುರ್ಮಾಸ ಸಮಿತಿಯ ಅವರ ಜವಾಬ್ದಾರಿ. ಮುನಿಗಳ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಅವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು. ಈ ದೃಷ್ಟಿಯಲ್ಲಿ ಇವತ್ತು ನಮ್ಮ ಕಾರ್ಕಳದಿಂದ ಅನೇಕ ಸಂಘ ಸಂಸ್ಥೆಯವರು, ಪುರೋಹಿತ ವರ್ಗದವರು, ಆಮೇಲೆ ರೆಂಜಾಳದವರು, ನೆಲ್ಲಿಕಾರ್ನವರು,
ಬೇರೆ ಬೇರೆ ಕಾರ್ಕಳದ ಎಲ್ಲ ಜೈನ್ ಮಿಲನ್ನವರು, ಮಹಿಳಾ ಮಂಡಲದವರು, ಜೈನ ಯೋಜನಾ ಸಂಘದವರು ಎಲ್ಲರೂ ಕೂಡ ನೀವು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸೂಡಿ ಬಸದಿಯ ಆಡಳಿತ ಸಮಿತಿಯ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕವಾಗಿ ನಿಮ್ಮನ್ನು ಕೂಡ ಸ್ವಾಗತಿಸುತ್ತೇನೆ. ಪೂಜ್ಯ ಮುನಿಗಳಿಗೆ ಫಲವನ್ನಿಟ್ಟು ಗೌರವ ಸಮರ್ಪಿಸಬೇಕಾಗಿ ಪೂಜ್ಯ ಲಲಿತ ಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿಯವರಿಗೆ ಮಾವಿನ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ನಮ್ಮ ಕಾರ್ಕಳದ ಜೈನ ಮಠಾಧೀಶ ರಾಜಗುರು ಧ್ಯಾನಯೋಗಿ ಶ್ರೀ ಲಲಿತ ಕೀರ್ತಿ ಭಟ್ಟಾಚಾರ್ಯ ಅವರ ಮಹಾಸ್ವಾಮೀಜಿಯವರು ಶುಭಾಶೀರ್ವಾದವನ್ನು ನೀಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದಾರೆ. ಎಲ್ಲ ಧರ್ಮಬಂಧುಗಳೇ, ಗುರುಗಳು ತುಂಬ ದಿವಸಗಳಿಂದ ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಆಹಾರದ ಆನಂದಗಳನ್ನು ಕೊಡ್ತಾ ಇದ್ದೀವಿ. ಇದು ನಿಮ್ಮ ಪುಣ್ಯದ ಒಂದು ಭಾಗ್ಯ. ಎಲ್ಲಿವರೆಗೆ ಮುನಿಗಳ ಪರಂಪರೆ ಇರುತ್ತೆ ಅಲ್ಲಿವರೆಗೆ ಧರ್ಮ ಅಂತ ಹೇಳಿದ್ದಾರೆ. ಮತ್ತು ಯಾವುದೇ ಬಂದಾಗುತ್ತೆ. ಪಂಚಮಕಾಲ 21,000 ಪಂಚಮಕಾಲ 2025 ಇದ್ದೇವೆ. ಅರ್ಧ ಮುಗ್ದಿಲ್ಲ. ಈಗಲೇ ದೇಶದಲ್ಲಿ ಭೂಮಿಯಲ್ಲಿ ಏರುಪೇರು ಆಗ್ತಾ ಉಂಟೆಲ್ಲ. ಅದಕ್ಕೋಸ್ಕರ ನಮ್ಮ ಬದುಕಿನಲ್ಲಿ ನಾವು ಜೈನ ಧರ್ಮದಲ್ಲಿ ನಾವು ಏನಿದ್ದೇವೆ, ನಾವು ಏನು ಮಾಡಬೇಕು, ಮುಂದಿನ ಗತಿಗೆ ಭವಕ್ಕೆ ಬುತ್ತಿಯನ್ನು ಕಟ್ಟಬೇಕು, ಯಾವ ರೀತಿಯಲ್ಲಿ ದೇವ ಗುರು ಶಾಸ್ತ್ರ ಅಂತ ಹೇಳಿದ್ದಾರೆ. ದೇವರದು ಮೊದಲ ಸ್ಥಾನ ನಮಗೆ ಪಂಚಮ ಕಾಲದಲ್ಲಿ, ಗುರುಗಳ 2ನೇ ಸ್ಥಾನ ದೇವಗುರು ಶಾಸ್ತ್ರ. ಅಂದರೆ ನಿಯಮಗಳನ್ನು ಪಾಲನೆ ಮಾಡುವುದು. ಶಾಸ್ತ್ರ ಅಂತೇಳಿ ಓದೋದು ಮಾತ್ರ ಅಲ್ಲ, ವ್ರತ ನಿಯಮಾದಿಗಳನ್ನು ಕೂಡ ನಾವು ಪಾಲನೆ ಮಾಡಬೇಕಾಗುತ್ತೆ ಪಂಚಮ ಕಾಲದ ಎಂಡುವರೆಗೆ. ಷಷ್ಠಮ ಕಾಲ 21,000 ಏನಿಲ್ಲ, ಮಂಗಗಳಾಗಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮುನಿಗಳು ಇರುವ ತನಕ ಧರ್ಮ ಅಂತ ಅದು ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ಆದಷ್ಟು ನಾವು ಬಹಳ ಜಾಗೃತಿಯಲ್ಲಿ ಇರಬೇಕಾಗುತ್ತೆ. ಯಾಕಂತ ಹೇಳಿದರೆ 84,000 ವರ್ಷಗಳವರೆಗೆ ಇದೇ ಥರ ನಡೀತಾ ಹೋಗುತ್ತೆ, ಕೊನೆಗೆ ಏನೆಲ್ಲ ಆಗುತ್ತೆ. ಮತ್ತು ಭವಿಷ್ಯತ್ ಕಾಲ ಪ್ರಾರಂಭವಾಗುತ್ತೆ. ಮೊದಲ್ಯಾರು ತೀರ್ಥಂಕರಾಗುವವರು ಮಹಾಪದ್ಮ ಅಲ್ವಾ? ಮಹಾಪದ್ಮ ಭವಿಷ್ಯತ್ ಕಾಲದ ಯಾರಾಗ್ತಾರೆ ಅದಿಲ್ಲಿ ಹೇಳಬಾರ್ದಿತ್ತು. ನಮ್ಮ ಸಭೆಯಾಗೆ ಹೇಳ್ತೇವೆ. ಶ್ರೇಣಿಕ ಮಹಾರಾಜ ಗೊತ್ತುಂಟ ನಿಮಗೆ? ಹೆಸರು ಕೇಳಿರಬೇಕು. ಶ್ರೇಣಿಕ ಮಹಾರಾಜನ ಹೆಂಡತಿ ಮಾಯಸ್ವಾಮಿಯ ತಾಯಿ ತ್ರಿಶಲಾದೇವಿ ಕಾಸು ಅಕ್ಕ ತಂಗಿ, ಕೇಳಿ ಯಾರ ಹತ್ರ ಆದರು. ಆದರೆ ಅವನು ಸ್ವಲ್ಪ ದಾರಿ ತಪ್ಪಿದ್ರಿಂದ ಹಾಳು ದಾರಿಯಲ್ಲಿ ಹೋಗಿಬಿಟ್ಟ. ಗೊತ್ತಾಯ್ತಲ್ಲ? ಮಾಯಸ್ವಾಮಿಯ ಸಂಸ್ಮರಣಕ್ಕೆ ಹೋಗಿದ ನಂತರ, ಆದರೆ ಅವನ ದಾರಿ ತಪ್ಪಿದ್ದು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಪಂಚಮ ಕಾಲ ಎಂಡುವರೆಗೆ ನಾವೇನು ಇರುವುದಿಲ್ಲ. 100 ವರ್ಷ ಆಯುಷ ಈ ಪಂಚಮ ಕಾಲದವರಿಗೆ. ಅದರಲ್ಲಿ ಕೂಡ 60 ಆದ ಮೇಲೆ ಅರಿಯದ ಹೊತ್ತು 60 ಕಳೆದು ಹೋಯಿತು, ಅರಿಯೋ ಹೊತ್ತು 60 ಪ್ರಾರಂಭವಾಯಿತು ಅಂತ ಹಿಂದಿಯವರ ಗಾದೆ. 60 ವರ್ಷ ದಾಟಿದ ಮೇಲೆ ಭಾಳ ಜಾಗೃತಿ ಇರಬೇಕು ನಾವು. ಗತಿಯಾಯುಷ ಬಂದ್ ಆಗುವುದದು ಯಾವಂತ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ಗಳು 60 ವರ್ಷ ಆದ ಕಡೆ ರಿಟೈರ್ಡ್ ಮಾಡಿ ಮತ್ತೆ ಬರೋದು ಕೂತ್ಕೊಂಡಿರ್ತಾರೆ. ಅದರಲ್ಲಿ ನೋಡಿ, ಜೈನ ಧರ್ಮದೇ ಶಾಸನ ಅದು. ಅದಕ್ಕೋಸ್ಕರ ಬಹಳ 60 ವರ್ಷ ದಾಟಿದ ಮೇಲೆ ಭಾಳ ಜಾಗೃತಿ ಇರಬೇಕು. ಬಡ್ತಾ ತಿನ್ನೋದು, ಉಣ್ಣೋದು, ಅದು ಪಾಲಪಾಟಿ ಎಲ್ಲ ಮುಗಿಸಿಬಿಡಬೇಕು. ಮುಂದಿನ ದಾರಿಗೆ ಏನು ನಾವು ಬುತ್ತಿ ಕಟ್ಟಬೇಕು ಅದನ್ನು ವಿಚಾರ ಮಾಡಬೇಕು 40 ವರ್ಷ ದಾಟಿದ ಮೇಲೆ. ಆ ಶ್ರೇಣಿಕ ಮಹಾರಾಜನ ಸರಿದಾರಿ ತರಲಿಕ್ಕೆ ಹೆಂಡತಿಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ? ಕೊನೆಗೆ ಕೂಡ ಅವನು ಹಾಳಾಗ್ತಾ ಇದ್ದ ಅಂತ ಹೇಳಿ ಅವನನ್ನು ಒಂದು ಕಟ್ಟಿ ಹೇಳ್ಕೊಂಡು ತಂದರು ಸಮಾಸ್ಮರಣಕ್ಕೆ ಹೋಗಿ ಅಲ್ಲ. ಆದರೂ ಕೂಡ ಅವನಿಗೆ ಕಟ್ಟಿದಂಥ ಒಂದು ಏನು ಗಂಟು ಏನಿದೆ ಗತಿ, ಅದು ತೆಗಿಲಿಕ್ಕಾಗಲಿಕ್ಕಿಲ್ಲ ಯಾರಿಗೂ ಕೂಡ. ಈಗ ಎಲ್ಲಿದ್ದಾನೆ ಗೊತ್ತಾಯ್ತಲ್ಲ ನಿಮಗೆ? ಹಾಗಾದರೆ ಏನು ಗತಿ? ಮಾಯಸ್ವಾಮಿಯ ಕಾಲ ರಿಲೇಷನ್ ಬೇರೆ,
ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಬಹಳ ಜಾಗೃತಿ ಇರಬೇಕಾಗುತ್ತೆ. 60 ವರ್ಷ ಅರಿಯದ ಹೊತ್ತು 60 ಕಳೆದು ಹೋಯಿತು, ಅರಿಯ ಹೊತ್ತು 60 ಪ್ರಾರಂಭವಾಯಿತು. ಜೈನ ಧರ್ಮದ ಸಂದೇಶ. ಆದರೆ 60 ವರ್ಷ ದಾಟಿದರೂ ಕೂಡ ಇದು ಇಲ್ಲೇ ಇರುತ್ತೆ. ಎಲ್ಲಿ ಬೀಗದ ಕೀ ಯಾರು ಕದ್ಕೊಂಡು ಹೋದರೆ ಏನು ಮಾಡೋದು? ಹಾಗಾದರೆ ಅದಕ್ಕೋಸ್ಕರ ಬಹಳ ಜಾಗೃತಿ ಇರಬೇಕು. ನಾವು ಮಕ್ಕಳಿಗೆಲ್ಲ ಕಲಿಸಬೇಕಾಗುತ್ತೆ. ನೀವೆಲ್ಲ ಟ್ರೈನಿಂಗ್ ಕೋರ್ಸ್ ಎಲ್ಲ ಕಸದಿಗೆ ಹೋಗೋ ಪರಂಪರೆ ಮನೆಯಲ್ಲಿ ಕೂಡ ಹೇಗೆ ಇರಬೇಕು. ಸನ್ಸೆಟ್ ಆದಮೇಲೆ ಇದೆಲ್ಲ ಬಿಡಬೇಕಾಗುತ್ತೆ. 60 ವರ್ಷ ದಾಟಿದವರು ನಾವು ಗೊತ್ತು, ರಾತ್ರಿ ಎಲ್ಲ ಕಾರ್ಯಕ್ರಮ ಮಾಡಬಾರ್ದು, ಇದೆಲ್ಲ ಇರಬಾರ್ದು. ಮತ್ತೆಂತ ನಾವು ಜೈನರು, ನಾವು ಅದು ಹರಿ ಜೈನರಾಗ್ತೇವೆ. ಸಂಸ್ಕಾರ ಜೈನರಾಗಬೇಕು. 60 ವರ್ಷ ದಾಟಿದ ಮೇಲೆ ಸಂಸ್ಕಾರ ಜೈನ ಅಂತ ಕಾಣಬೇಕು. ಬರೀ ಮನೆಗಳೆಲ್ಲ ಪಾಪ ಒಂದೊತ್ತು ಆಹಾರ ಮಾಡಿಕೊಂಡಿದ್ದು ಅವ್ರಿಗೆ ಕೂಡ ಅವ್ರ ಕಡೆ ಹೆಚ್ಚೇನು ಮಿರ್ಕಲ್ಲ. ಅವರು ನಮ್ಮ ಏಜಿನ ಅಷ್ಟೇ ಇದ್ದಾರೆ. ಹೇಗೆ ಒಂದೊತ್ತು ಆಹಾರ ಮಾಡಿಕೊಂಡು ಸುತ್ತಾಡ್ತಾರೆ ನೋಡಿ, ಉಪದೇಶ ಮಾಡ್ತಾರೆ, ನಿಯಮವನ್ನು ಪಾಲನೆ ಮಾಡ್ತಾರೆ. ಅದೆಲ್ಲ ತಿಳ್ಕೊಳ್ಬೇಕು. ನಿಮ್ಮ ಕಡೆ ಯಾಕೆ ಎಲ್ಲ ಬರ್ತಾರೆ ಅಲ್ಲ, ಅಲ್ಲಿ ಇಲ್ಲಿಗೆಲ್ಲ ವಿಹಾರ ಮಾಡ್ತಾರೆ, ನಮಗೆ ಸಂದೇಶ ಕೊಡಲಿಕ್ಕೆ ಅಷ್ಟೇ, ಸುಮ್ಮನೆ ಬರೋದಿಲ್ಲ. ಯಾಕೆ ಬರ್ತಾರೆ? ಅವರು ಬಂದಾಗ ನಾವೆಲ್ಲ ಅದು ಗೌರವ ಕೊಡ್ತೇವೆ, ಆಹಾರ ಎಲ್ಲ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಉಪದೇಶ ಮಾಡ್ತಾರೆ. ಆ ಉಪದೇಶದ ಏನು ಉಂಟು ಸಾರಾಂಶ ಅದು ಗಟ್ಟಿಯಾಗಿ ಇಟ್ಕೊಳ್ಬೇಕು. ನಾವು ಮನೆಗೆ ಉಪದೇಶವನ್ನು ಎಲ್ಲಿ ಕೇಳಿ ಇಲ್ಲಿ ಬಿಡೋದಲ್ಲ. ಅಲ್ಲಿಗೆ ಹೋಯಿತು, ನಾವು ಫೈಲಾದೆವು. ಅದಕ್ಕೋಸ್ಕರ 60 ವರ್ಷ ದಾಟಿದ ಮೇಲೆ ಭಾಳ ಜಾಗೃತಿ ಇರಬೇಕು. ಇಲ್ಲಿ 60 ವರ್ಷ ದಾಟಿದವರೇ ಕಾಣ್ತಾರೆ ಹೆಚ್ಚಾಗಿ ನಮಗೆ, ಗೊತ್ತಾಯ್ತಲ್ವಾ? ಅದಕ್ಕೆ ಬಹಳ ಜಾಗೃತಿ ಇರಬೇಕು. ಇದು ಎಲ್ಲ ಬಿಡಬೇಕು, ನೆನಪಿಡಿ, ಗೊತ್ತಾಯ್ತಲ್ವಾ? ಜಾನುವಾರುಗಳು ಬೆಳಿಗ್ಗೆ ಸಾಯಂಕಾಲ ಹೀಗೆ ಹೊರಗೆ ತಿಂದುಕೊಂಡು ಬರ್ತಿರೋ ಕಟ್ಟಿ ಹಾಕ್ತೀರಿ, ರಾತ್ರಿ ಕೊಟ್ಟರೆ ಪುನಃ ತಿಂತವೆ ಅವು. ಹೌದಾ? ತಿಂತವೆ, ಅವಾಗ ಹೇಳ್ಬೋದು. ನಾವು ತಿಂತೇವೆ ಹಾಗಾದರೆ ರಾತ್ರಿ ಏನಾದರೂ. ಭಾರಿ ತಪ್ಪದು. ಹರಿಯದ ಹೊತ್ತು 60 ಕಳೆದು ಹೋಯಿತು, ಹರಿಯೋ ಹೊತ್ತು 60 ಪ್ರಾರಂಭವಾಯಿತು. ಹಿರಿಯವರೆಗಾದ ನಾನು ಹೇಳುವಂಥ ಮಾತಲ್ಲ, ಸುಮ್ಮನೆ ಗೊತ್ತಾಯ್ತು. ಅದಕ್ಕೆ ಗೌರ್ಮೆಂಟ್ ಕೂಡ ರಿಟೈರ್ ಮಾಡಿಬಿಡ್ತಾರೆ 60 ವರ್ಷ ಅದು ಕೂಡ. ಹೌದಾ? ಮತ್ತು ಅವ್ರಿಗೆ ಸೀಟು ಕೊಡಿ, ನಿಮಗೆ ಪೆನ್ಷನ್, ಮತ್ತೆ ಅದು ಹೋಗೋಂಥ ದುಡಿದಿಲ್ಲ, ಪೆನ್ಷನ್ ಕೊಡ್ತಾರೆ ಅವ್ರು. ನೋಡಿ, ನಮ್ಮ ಧರ್ಮದೇ ಅದೆಲ್ಲ. ಹೌದಾ? ಅದಕ್ಕೋಸ್ಕರ ಬಹಳ ಜಾಗೃತಿ ಇರಬೇಕು. ಮನೆಗಳು ಬಂದು ಹೋಗ್ತಾರೆ, ಅದು ಕೂಡ ನಮಗೆ ಒಂದೆಲ್ಲ ದೋಷ ಪರಿಹಾರ ಆಗುತ್ತೆ. ಎಲ್ಲಿಗ ಊರಿನಲ್ಲಿ ಇರ್ತಾರೆ ಎಷ್ಟು ಸಮಯದವರೆಗೆ, ಊರಿನ ಏನು ದೋಷ ಇದ್ದರೂ ಹೊರಟು ಹೋಗುತ್ತೆ. ನೆನಪಿಡಿ ಅಂತ ಗೊತ್ತಾಯ್ತಲ್ಲ. ಅರಂತರ ಸಿದ್ಧರು ಮೋಕ್ಷದಲ್ಲಿ ಹೋಗಿದ್ದಾರೆ, ಇನ್ನೂ ಬರಲ್ಲ ಅವರು. ಆಚಾರ್ಯ ಉಪಾಧ್ಯಾಯರ ಸರ್ವ ಸಾಧುಗಳು ಇರುವುದೀಗ ನಮ್ಮ ಪಂಚಮಕಾಲ ಎಂಡುವರೆಗೆ 21,000 ಪಂಚಮಕಾಲ 2025 ಇದ್ದೇವೆ. ಅದಕ್ಕೋಸ್ಕರ ಆ 3 ಸ್ಥಾನಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಆಚಾರ್ಯರು, ಉಪಾಧ್ಯಾಯರು, ಸರ್ವ ಸಾಧುಗಳು ಇಡೀ ದೇಶದಲ್ಲಿ ಸುತ್ತಾಡ್ತಾರೆ, ವಿಹಾರ ಮಾಡ್ತಾರೆ. ಅವರು ಇರುವರ ತನಕ ಮಾತ್ರ ಮತ್ತೆ ಏನಿಲ್ಲ, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ಕೂಡ ಸಂಸ್ಕಾರ ಸ್ವಲ್ಪ ಕೊಡಬೇಕು. ನೀವು ಕೂಡ ಆಚರಣೆ ಮಾಡಬೇಕು ವ್ರತ ನಿಯಮಗಳನ್ನು. ಅದೆಲ್ಲಿ ಇಲ್ಲಿ ಹೇಳುವಂಥದ್ದಲ್ಲ. ರಾತ್ರಿ ಅದು ಬಿಡಬೇಕು. ರಾತ್ರಿ ಏನು ಗಮಜಲ ಆಗುತ್ತಾ ಆಗ್ತದೆ, ಅದು ನಾವು ಅದಕ್ಕೆ ಯಾಕೆ ಹೋಗಬೇಕು? ನಮ್ಮ ಜೈನ ಧರ್ಮದ ಸತ್ವ ಏನು, ಕಂಡೀಷನ್ ಏನು, ನಿಯಮ ಏನು, ಅದನ್ನು ನಾವು ಪಾಲನೆ ಮಾಡಿಕೊಳ್ಬೇಕು. ಜೈನ ಧರ್ಮದಲ್ಲಿ ಹುಟ್ಟಿದ್ದೇವೆ, ನಾವು ಜೈನ ಅಂತ ಹೇಳಿದ್ರೆ ಆಗೋದಿಲ್ಲ. ಜನವಾರ ಯಾಕೆ ಹಾಕೋದು ನಾವು? ಸಮಯದರ ಸಮಯ, ಜನ ಸಮಯ, ಚಾರಿತ್ರ 3 ಒಟ್ಟಿಗೆ ಇದ್ದರೆ ಮಾತ್ರ ಮೋಕ್ಷ ಮಾರ್ಗ. ಹೌದಾ? ಸಮಯದರ ಸಮಯ, ಜನ ಸಮಯ, ಚಾರಿತ್ರಾಣಿ ಮೋಕ್ಷ ಮಾರ್ಗ. ಮಹಾರಾಜರು 3 ಕೂಡ ಒಟ್ಟಿಗೆ ತಗೊಂಡು ಮೋಕ್ಷ ಮಾರ್ಗದಲ್ಲಿ ಇದ್ದಾರೆ. ಈಗ ನಮಗೆ ಅಷ್ಟು ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಭಾರಿ ಜಾಗೃತಿ ಇರಬೇಕಾಗಿದೆ. ಜೈನ ಧರ್ಮ 60 ವರ್ಷ ದಾಟಿದ ಮೇಲೆ ಭಾಳ ಜಾಗೃತಿ ಇರಬೇಕು. ಗೌರ್ಮೆಂಟಿಗೂ 60 ವರ್ಷ ಆಯಿತು, ರಿಟೈರ್ಮೆಂಟ್, ಅದು ದುಡಿದಿಲ್ಲ, ಹೋಗತ್ತಾನೆ. ಪೆನ್ಷನ್ ಕೊಡ್ತಾರೆ ನೋಡಿ, ಜೈನ ಧರ್ಮದ ಸಂದೇಶ. ಪೆನ್ಷನ್ ಕೊಡ್ತಾರೆ. ಹೌದಾ? ರಿಟೈರ್ಡ್ ಆದಮೇಲೆ ಇದು ಜೈನ ಧರ್ಮದ ಸಂದೇಶ. ಅದಕ್ಕೋಸ್ಕರ ಹೇಳಿತ್ತು ನಾವು ಬಹಳ ಜಾಗೃತಿ ಇರಬೇಕು. ಗೊತ್ತಾಯ್ತಲ್ಲ? ಹರಿಯದ ಹೊತ್ತು 60 ಕಳೆದು ಹೋಯಿತು, ಹರಿಯೋ ಹೊತ್ತು 60 ಪ್ರಾರಂಭವಾಯಿತು. ಅದು ಕೂಡ ಮುನಿಗಳ ಪರಂಪರೆ ಇರುವವರೆಗೆ ಮಾತ್ರ ಅಂತ ಹೇಳಿದ್ದಾರೆ. ಅದು ಕೂಡ ನೆನಪಿಡಿ. ಮುನಿಗಳ ಪರಂಪರೆ ಎಲ್ಲಿವರೆಗೂ ಅಲ್ಲಿವರೆಗೆ ಮಾತ್ರ ಧರ್ಮ, ಮತ್ತೆ ಏನಿಲ್ಲ. ಬಾಲ ಇಲ್ಲದ ಮುಂಗಗಳ ಹಾಗೆ ಎಲ್ಲೆಲ್ಲ ಹಣ್ಣು ಹಂಪಲು ತಿನ್ನಬೇಕು ಗಾಡಿಗೆ ಹೋಗಿ. ಅದಕ್ಕೆ ಈ ಸಂದರ್ಭದಲ್ಲಿ ಈ ಯುಗ ಒಳ್ಳೆಯದು ನಮಗೆ ಅಲ್ಲ, ಗೊತ್ತಾಯ್ತಲ್ವ? ಅದಕ್ಕೋಸ್ಕರ ಬಹಳ ನಾವು ಜಾಗೃತಿಯಲ್ಲಿ ಇರಬೇಕಾಗುತ್ತೆ. ಸೂರ್ಯೋದಯದಿಂದ ಸೂರ್ಯಾಸ್ತಮಾನವರೆಗೆ ನೀವು ಊಟ ತಿಂಡಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಸೂರ್ಯಾಸ್ತಮಾನ ಆಯಿತು, ಮತ್ತು ಮರುದಿವಸ ಸೂರ್ಯೋದಯವರೆಗೆ ಏನು ತಗೊಳ್ಬಾರ್ದು. ನಾವು ಜಾನುವಾರು ಸಂತೆ ಕಟ್ಟಿದ ಮೇಲೆ ಏನಿಲ್ಲ ಸಾಯಂಕಾಲ. ಹೌದಾ?
ಹಾಕಿದ್ರೆ ತಿಂತವೆ. ನಮ್ಮ ನೋಡಿಯಲ್ಲ, ಅದಕ್ಕೋಸ್ಕರ ಬಹಳ ಜಾಗೃತಿಯಲ್ಲಿರಬೇಕಾಗುತ್ತೆ ನಾವೆಲ್ಲ. ಜೈನ ಧರ್ಮದಲ್ಲಿ ಭಾರತ ದೇಶದಲ್ಲಿ ಒಂದು ಗಿಡ ಮರವಾಗಿ ಹುಟ್ಟಬೇಕಾದ್ರೆ ಅದು ಪುಣ್ಯ ಮಾಡಿದ ಅಂತ ಹೇಳ್ತಾರೆ ಹಿರಿಯವರು. ಹಾಗಾದ್ರೆ ನಾವು ಹೇಗಿರಬೇಕು? ಪುಣ್ಯ ಕಟ್ಟು ಬೆಳಬೇಕಾದ್ರೆ ವೃತ್ತ ನಿಯಮವನ್ನು ಪಾಲನೆ ಮಾಡಬೇಕು. 60 ವರ್ಷ ದಾಟಿದ ಮೇಲೆ, ಯಾರು 60 ವರ್ಷ ದಾಟಿದ ಮೇಲೆ ಶಿಖರ್ಜ್ ಹೋಗಿದ್ದೀರಾ ಹೇಳಿ? ಹೋದವರು ಇದ್ದೀರಾ? 60 ವರ್ಷ ದಾಟಿದ ಮೇಲೆ ಶಿಖರ್ಜಿಗಿದ್ದಾರೆ, ಅಲ್ಲಿ ನಿಮಗೆ ಪಾಸ್ ಸಿಕ್ಕಿದೆ, ಪಾಸ್ ನೀವು. ಹಾಂ, ಅದೇ 60 ವರ್ಷ ದಾಟಿದ ಮೇಲೆ ಹೋಗ್ಬೇಕು ಅಲ್ಲಿಗೆ. ಹಾಂ, ಅಟೆಂಡೆನ್ಸ್ ಬೀಳೋದು 60 ವರ್ಷ ದಾಟಿದ ಮೇಲೆ, ಅಲ್ಲಿವರೆಗೆ ಏನು ಬೀಳೋಲ್ಲ. ನೋಡಿ, ಶ್ರೇಣಿಗೆ ಮಹಾರಾಜನಿಗೆ ಬೀಳಲಿಲ್ಲ ಅಟೆಂಡೆನ್ಸ್. ಈಗ ಎಲ್ಲಿದ್ದಾನೆ ಶ್ರೇಣಿಗೆ ಮಹಾರಾಜ? ಹಾಂ, ನಿಮಗೆ ಗೊತ್ತುಂಟಲ್ಲ. ಅದಕ್ಕೋಸ್ಕರ ನಾವು ಬಹಳ ಜಾಗೃತಿ ಇರಬೇಕಾಗುತ್ತೆ, ಗೊತ್ತಾಯ್ತಲ್ವ? 60 ವರ್ಷ ದಾಟಿದ ಮೇಲೆ ಭಾರಿ ಜಾಗೃತಿ ಇರಬೇಕು ನೀವು. ಹಾಂ, ಇದೆಲ್ಲ ಬಿಡಬೇಕಾಗುತ್ತೆ. ಜಾಗೃತಿ ಅಂದರೆ ಎಂಥದ್ದು? ಹಾಂ, ಅರಿಯೋದು 60 ಕಳೆದು ಹೋಯಿತು, ಅರಿವು 60 ಪ್ರಾರಂಭವಾಯಿತು, ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಸಂಸ್ಕಾರ ಕೊಡ್ತಾ ಹೋಗಬೇಕು. ಮಕ್ಕಳಿಗೆ ಹಾಗೆ ಬಿಡಬಾರ್ದು, ಗೊತ್ತಾಯ್ತಲ್ವ? 15 ವರ್ಷದ ಮಕ್ಕಳಿಗೆ ವ್ರತ ನಿಯಮ ಕೊಡೋದು ಯಾಕೆಂತ ಹೇಳಿದರೆ ಅವ್ರಿಗೆ ಸಂಸ್ಕಾರವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಪರಂಪರೆ ಬಂದಂಥ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲಾದರೆ ಮತ್ತೆ ಆಗೋದಿಲ್ಲ. ಕಾಲೇಜಿಗೆ ಹೋದರೆ ಆಗೋದಿಲ್ಲ, ಜಾಬ್ ಸಿಕ್ಕಿದ ಮೇಲೆ ಆಗೋದಿಲ್ಲ. ಹಾಂ, ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾರೆ, ಹಣ ಕೊಟ್ಟು ಹೋಗ್ತಾರೆ. ಹಾಗೆ ಹೋದರೆ ಏನಾಗುತ್ತೆ? ಧರ್ಮ ಉಳೀತಾ ಹೇಳಿ? ಪ್ರಾಯದ ಹೋದ ಹಾಗೆ ಹಿರಿಯವರ ಹತ್ರ ಧರ್ಮ ಉಳೀತದೆ, ಆದರೆ ಮಕ್ಕಳನ್ನು ಬಗ್ಗಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ಕೂಡ ವ್ರತ ನಿಯಮ ಕೊಟ್ಟು ಎಲ್ಲ ವ್ರತೋಪದೇಶ ಅಂತ ಹೇಳ್ತಾರೆ. ಅದು ಮತ್ತೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಮನೆಗಳು ಹೇಳ್ತಾರೆ ಸ್ವಲ್ಪ, ನಾವು ಹೆಚ್ಚಿಗೆ ಹೇಳ್ತಾ ಯಾಕೆ ಹೇಳೋದು ಅಂದರೆ, ಇದು ಸ್ವಲ್ಪ ಎಲ್ಲ ಯುವಕರು ಕೂಡ ಇದ್ದಾರೆ ಅಂತ ನಾವು ಹೇಳೋದಿಲ್ಲ. ಯುವಕರಿಗೆ ಧರ್ಮ ಇರೋದು. ಹಿರಿಯವರು ಕೇಳು ಕನ್ನಡ ಕದಿಕೊಂಡು ಅವರು ಪಾಪ ಅವರಷ್ಟಕ್ಕಿದ್ದಾರೆ, ಒಂದು ತಯಾರು ಮಾಡಿಕೊಂಡು. ಯುವಕರಿಗೆ ಹೇಳಬೇಕಾಗುತ್ತೆ ಅಲ್ಲ, ಅವರದ್ದೆಲ್ಲ ಸ್ವಲ್ಪ 3 ಹೊತ್ತದ್ದು ಆದರೂ ಸಾಕಾಗೋದಿಲ್ಲ. ರಾತ್ರಿ ಮದುವೆ ಆದರೆ ಅಲ್ಲಿ ಹೋಗೋದು, ಅದೆಲ್ಲ ತಪ್ಪು. ನಮ್ಮಲ್ಲಿ ರಾತ್ರಿ ಮದುವೆ ಮಾಡಲಿಕ್ಕೇ ಬಾರದು, ನೆನಪಿಡಿಯಲ್ಲ. ಹೋದರೆ ತಗೊಳ್ಬೇಕಲ್ಲ, ಎಲ್ಲಿ ಹೋಯ್ತು ನಮಗೆ ಧರ್ಮ? ಹಾಗಾದರೆ ಇಷ್ಟ ಹೇಳ್ತಾನೆ, ಹೆಚ್ಚು ಹೇಳೋದಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದೀರಾ, ಸ್ವಲ್ಪ ಹೇಳ್ತಾರೆ. ಅದರಿಂದ ನಮ್ಮ ಆಶೀರ್ವಾದ ಮುಗಿಸಿ ನಿಮ್ಮೆಲ್ಲರಿಗೂ ಆರೋಗ್ಯ ಸಂಪತ್ತು ಸದಾಕಾಲ ಮೋಕ್ಷ ಮಾರ್ಗ ನಡೆಯುವಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ಆಶೀರ್ವಚನ ಮುಂದುವರಿಸುತ್ತೆ. ಬೋಲಿಯ ಚವಿಶ್ವ ತೀರ್ಥಂಕರ ಭಗವಾನಕ್ಕೆ ಜಯ, ಸ್ವಾಮಿ ಧರ್ಮಕ್ಕೆ ಜಯ. ಓಂ ಶಾಂತಿ ಶಾಂತಿ ಶಾಂತಿ. ಮಠಾಧೀಶರು ಸುಂದರವಾದ ಜಾತಿ ಜೈನ ಮುಖ್ಯವಲ್ಲ, ನೀತಿ ಜೈನ ಬರಬೇಕು ಅದನ್ನು ಸೋದಾಹರಣ ಮಾಡಿ ದರ್ಶಿಸಿದ್ದಾರೆ. ಮುಂದಿನ ಕಾರ್ಯಕ್ರಮ ಕಾರ್ಕಳದ ಜೈನ ಸಮಾಜಗಳು. ಮೊದಲನೇದಾಗಿ ಒಂದು ತಾಯಿ ಮುನಿಗಳಿಗೆ ಕಾರ್ಕಳಕ್ಕೆ ಚಾತುರ್ಮಾಸಕ್ಕೆ ಆಹ್ವಾನಿಸುವಂಥ ಒಂದು ಕಾರ್ಯಕ್ರಮ. ಕಾರ್ಕಳ ಜೈನ ಸಮಾಜಗಳು ಯಾವ್ಯಾವ ಮನೆಗಳಿಗೆ ಸೂಡಿ ಬಸದಿಯಲ್ಲೇ ವಿಹಾರವನ್ನು ಕೈಗೊಂಡಿರುವಂತಹ ಆಚಾರ್ಯ ಪುಷ್ಪದಂತ ಪರಮ ಪೂಜ್ಯ 108 ಗುಣಧಾರಿ ಯಲ್ಲಾಚಾರ್ಯ ಪ್ರಸನ್ನಸಾರ ಮಹಾರಾಜರ ಚರಣಾರವಿಂದಗಳಲ್ಲಿ ನಮೋಸ್ತುಗಳನ್ನು ಅರ್ಪಿಸುತ್ತಾ, ಪರಮ ಪೂಜ್ಯ ಕಾರ್ಕಳದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶ್ರಾವಕ ಬಂಧುಗಳು, ಪರಮ ಪೂಜ್ಯ ದತ್ತಿಗಿರಿ ಭಟ್ಟಾರಕ ಸ್ವಾಮೀಜಿಯವರನ್ನು ಮುಂದಿಟ್ಟುಕೊಂಡು ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಪೂಜ್ಯರಾದಂತಹ ಸಹಕಾರರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಮುಂದಾಳತ್ವದಲ್ಲಿ, ನಾಯಕತ್ವದಲ್ಲಿ ಸಮಾಜದ ಎಲ್ಲ ಜೈನ ಬಾಂಧವರು, ಶ್ರಾವಕ ಶ್ರಾವಕಿಯರು ತಮ್ಮಲ್ಲಿ ಮಾಡುವಂತಹ ಅರಿಕೆ, ಪ್ರಾರ್ಥನೆ, ನಿವೇದನೆ ತಾವು ಈ ವರ್ಷದ ಪರಾಭವನ ಸಂವತ್ಸರದ ಆಷಾಢ ಮಾಸದಿಂದ ಕಾರ್ತಿಕ ಮಾಸದ ತನಕ ನಡೆಯತಕ್ಕಂತಹ ವರ್ಷ ಕಾರ್ಕಳದಲ್ಲಿ ಜೈನ ಮಠದ ಆ ತ್ಯಾಗಿ ನಿವಾಸದಲ್ಲಿ ನಡೆಸಬೇಕು ಎನ್ನುವಂತಹ ಪ್ರಾರ್ಥನೆ ನಮ್ಮೆಲ್ಲರದು.
ನಾವು ಸಂಕಲ್ಪ ಮಾಡಿದ್ದೇವೆ, ತಮ್ಮನ್ನು ಅಲ್ಲಿಗೆ ಆಹ್ವಾನಿಸಿ ವರ್ಷಾಯೋಗವನ್ನು ನಡೆಸಿಕೊಡ್ತೇವೆ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ತಮ್ಮಲ್ಲಿಟ್ಟಿದ್ದೇವೆ. ಆ ಪ್ರಾರ್ಥನೆಯನ್ನು ಮನ್ನಿಸಿ ತಾವು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮತ್ತು ಅನುಗ್ರಹವನ್ನು ಕೊಡಬೇಕಂತ ನಾವು ಕೊಡ್ತಾ ಇದ್ದೇವೆ. ಜಯ बोलो ಶ್ರೀ ಪ್ರಸನ್ನ ಸಾಗರ ಮುನಿ ಮಹಾರಾಜ ಕಿ ಜಯ ಹೋ. ಹಾಗೆ ಪ್ರತ್ಯೇಕವಾಗಿ ಸಂಘ ಸಂಸ್ಥೆಗಳಿಗೆ ಗುಣಕಾಯಿ ಹೆಚ್ಚಿಸಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಚಂದ್ರನಾಥ ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ, ನಾ ಬಾಗುವೆ ನಿನ್ನಡಿ ಶಿರವಾ. ನಂಬಿದೆ ನಿನ್ನಯ ಪದವಾ ದೇವಾ, ನಂಬಿದೆ ನಿನ್ನಯ ಪದವಾ. ಪರಿಪಾಲಿಸಬೇಕೋ ದಯವಾ ದಯವಾ ಚಂದ್ರನಾಥ ಜಿನ ಮತ್ತು ಇಲ್ಲಿ ಕೆಲವಾಸಿಗೆ ಈಗಾಗಲೇ ನಡೆಸಿಕೊಂಡಿದ್ದಾರೆ. ಕಾಯಿಲೆ ದಯವಿಟ್ಟು ಬನ್ನಿ, ನೇರವಾಗಿ ಮುನಿಗಳ ಪ್ರವಚನಕ್ಕೆ. ಈಗ ಶಿಲಾಚೂರು ಪ್ರಸ್ತುತ ಆಕಾಂಕ್ಷೆಯ ಸುಂದರ ಪರಿಸರ ಮತ್ತೆ ಮುಂದೆ ಕಾರ್ಯಯೋಜನೆಯಲ್ಲಿ ಕೈಗೊಂಡಿರುವಂತಹ ಧ್ಯಾನ ಕೇಂದ್ರ, ಇದರ ಈಗಾಗಲೇ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗಿತ್ತು. ಅಂತಿಮ ಹಂತದಲ್ಲಿದೆ. ಪ್ರಾಯಶಃ ಪೌರ್ಣಿಮೆಯ ದಿನ ಇಡೀ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ನಡೆಸ್ತೇವೆ. ಪೂಜ್ಯ ಮುನಿಗಳ ಅವಯವಾಕ್ಯ ಒಟ್ಟಿನಲ್ಲಿ ಕಾರ್ಕಳದ ಮಹಾಮಸ್ತಕಾಭಿಷೇಕವನ್ನು ನೋಡಬೇಕು. ಕಾರ್ಕಳದ ಚಾತುರ್ಮಾಸವು ಕೂಡ ಮಹಾಮಸ್ತಕಾಭಿಷೇಕದ ಅಂಗವಾಗಿ ನಡೆಯುವಂಥದ್ದು ನಿರ್ಮಿತ. ಎಲ್ಲ ಸಂದರ್ಭಗಳಲ್ಲಿ ಸೂರ್ಯ ಬಸದಿ ಪರಿಸರದಲ್ಲಿ ಒಂದು ಸುಂದರ ಧ್ಯಾನ ಕೇಂದ್ರ, ಧರ್ಮ ಸಂರಕ್ಷಣೆಯ ಕೇಂದ್ರವಾಗಿ ಕೂಡಿ ಬರಬೇಕು ಅನ್ನುವ ಪ್ರಾರ್ಥನೆಯೊಂದಿಗೆ ಪೂಜ್ಯ ಲೀಲಾಚಾರ್ಯ ಪ್ರಸನ್ನ ಸಾಗರ ಮಹಾರಾಜರು ತಮ್ಮ ಪ್ರವಚನವನ್ನು ಪ್ರಾರಂಭಿಸಬೇಕಾಗಿ ಅವರಿಗೆ ಭಕ್ತಿಪೂರ್ವಕವಾಗಿ ಓಂ ನಮಃ ಸಿದ್ದೇಹಂ, ಓಂ ನಮಃ ಸಿದ್ದೇಹಂ. ಮಂಗಳಂ ಭಗವಾನ್ ವೀರೋ ಮಂಗಳಂ ಗೌತಮೋ ಗಣಿ ಮಂಗಳಂ ಪುಷ್ಪದಂತಾಖ್ಯೋ ಜೈನ ಧರ್ಮೋಸ್ತು ಮಂಗಳಂ ಜೈನ ಧರ್ಮೋಸ್ತು ಮಂಗಳಂ ಭಕ್ತಾಮರ ಪ್ರಣತಮಾಲಿಮಲಿ ಪ್ರಭಾಣಂ ಮುದ್ಯೋದಕಂ ದಲಿತ ಪಾಪತಮೋಪಿತಾಯಂ ಸಂದಿಪ್ರಿಯನ್ಯಜಿನ ಪಾದಯುಗಂ ಯುಗಾದಂ ವನಂದಯಂ ಭವಜನೆ ಪದತಾಂ ಜನಾನಾಂ. जय बोलो श्री प्रथम तीर्थंकर ऋषभदेव भगवान की, श्री परम प्रभु भगवान की, श्री 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 चंद्र प्रभु भगवान की, श्री अनंतनाथ भगवान की, श्री शांतिनाथ भगवान की, श्री नेमिनाथ भगवान की,
श्री पार्श्वनाथ भगवान की, अंतिम तीर्थंकर भगवान महावीर स्वामी की, 2400 भगवान की, गंगेश ओबली भगवान की, श्री माँ जिनवानी माता की, श्री चारित्र चक्रवर्ती आचार्य शांति सागर जी महाराज की, श्री आचार्य श्री बेमन सागर जी महाराज की, आचार्य गुरुदेव श्री पुष्पदंत सागर जी महाराज की, मूल खड़े में 9 कोटि मुनि महाराजों की, अहिंसा में परमो धर्म की। प्रियात्मगणे बंधुगणे, ಸಂಸಾರದ ಜೀವ ದುಃಖಿ. ಯಾವುದೇ ಜೀವ ಆಗಲಿ ಸಂಸಾರದಲ್ಲಿ ದುಃಖಿನೇ. 1 ಎಕರೆಯಿಂದ ಹಿಡಿದು 5 ಎಕರೆ ತನಕ ಜೈನ ಧರ್ಮ ಹೇಳ್ತದೆ. ಅಸಂಖ್ಯಾತ ಜೀವರಾಶಿ ಇದೆ ತುಂಬ. ಈ 3 ಲೋಕದಲ್ಲಿ ತುಂಬಿ ತುಳಿಕಾಡ್ತಾ ಇದೆ. 3 ಲೋಕ ಅಂದ್ರೆ ಅಧೋಲೋಕ, ಮಧ್ಯಲೋಕ ಮತ್ತು ಉತ್ತುಲೋಕದಲ್ಲಿ. ಈ 3 ಲೋಕದಲ್ಲಿ ಜೀವ ತುಂಬಿ ತುಳಿಕಾಡ್ತಾ ಇದೆ. ಹೆಂಗ ಐಸ್ ಕ್ರೀಮ್ದಲ್ಲಿ ಒಂದು ಬೀಜ ಹಾಕ್ತಿದ್ದು ಗೊತ್ತು ನಿಮಗೆಲ್ಲ ಗೊತ್ತಿರ್ಬೋದು. ಲಿಕ್ವಿಡ್ ಇರ್ತಿರ್ತಾವಾಗ ಅದರಲ್ಲಿ ಸಣ್ಣ ಸಣ್ಣ ಸಬ್ಜ ಅಂತ ಒಂದು ಕಾಮ ಕಸ್ತೂರಿ ಬೀಜ ಹಾಕ್ತಿದ್ವಿ ಕೋಲ್ಡ್ ಆಗಂತಂದು. ಅದು ಹಾಕಿದ ಮೇಲೆ ತುಂಬ ಚಳಿ ಆಗ್ತಿರ್ತದೆ. ನೀವು ನೋಡಿರ್ಬೇಕು, ಐಸ್ ಕ್ರೀಮ್ದಲ್ಲಿ ಹಾಕ್ತಿದ್ರೆ ಮೊದಲು ಬಾಟಲ್ನಲ್ಲಿ ಹಾಕಿದ ಮೇಲೆ ಅದು ಸಣ್ಣ ಸಣ್ಣ ಬೀಜ, ಅದು ಯಾವಾಗ ಬಿಸಿಲಿದ್ದಾಗ ಕುಡಿಲಿಕ್ಕೆ ಕೊಡ್ತಾರೆ, ಶರ್ಬತ್ತು ಮಾಡ್ತಾರೆ, ಅದರಲ್ಲಿ ಹಾಕ್ತಾರೆ ಅದನ್ನು. ಹಂಗೆ ಅದು ಹಾಕಿದ ಮೇಲೆ ಅದು ಹೇಗೆ ತೇಲಾಡ್ತದಲ್ಲ, ಹಂಗೆ 3 ಲೋಕದಲ್ಲಿ ತುಂಬಿ ತುಳಿಕಾಡ್ತದೆ ಜೀವರಾಶಿ ಈ ಸಂಸಾರದಲ್ಲಿ. ಈ ಸಂಸಾರದಲ್ಲಿ ದುಃಖ ಕಾರಣ ಅಂದರೆ ಮೋಹ. ಇದು ಮೂಲ ಕಾರಣ ಏನಂದ್ರೆ ಮೋಹಿನಿ ಕರ್ಮ ಇದೆ. ಆ ಮೋಹನ 8 ಕರ್ಮಗಳಲ್ಲಿ 8 ಕರ್ಮ ಯಾವುದಂದ್ರೆ ಜ್ಞಾನವರ್ಣಿ, ದರ್ಶನವರ್ಣಿ, ವೇದಿನಿ, ಮೋಹಿನಿ, ನಾಮ, ಐ, ಗೋತ್ರ, ಅಂತರಾಯ. ಈ ಕರ್ಮಗಳಲ್ಲಿ ನಮ್ಮ ಸಂಸಾರದಲ್ಲಿ ಪರಿಕ್ರಮಣ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮೋಹಿನಿ ಕರ್ಮ. ಈ ಮೋಹಿನಿ ಕರ್ಮ 2 ದರ್ಶನ್ ಮೋಹಿನಿ ಮತ್ತು ಚಾರಿತ್ರ ಮೋಹಿನಿ ಕರ್ಮ ಅಂತ ಇದೆ. ನಮ್ಗೆ ದರ್ಶನ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಆತ್ಮನ ದರ್ಶನ ಆಗ್ಲಿ ಮತ್ತು ಜಿನ್ ಶಾಸನ ಜಿನ್ ಪ್ರತಿಮೆನ ಆಗ್ಲಿ ಜಿನ್ ಕರ್ಮ ದರ್ಶನ ಮಾಡ್ಲಿಕ್ಕೆ ಕೊಡ್ತಾ ಇರೋದು ಮೋಹಿನಿ ಕರ್ಮ, ದರ್ಶನ್ ಮೋಹಿನಿ ಕರ್ಮ. ಮತ್ತು ಚಾರಿತ್ರ ಅನುವ್ರತ ಮಹಾವ್ರತ ಪಾಲನೆ ಮಾಡ್ಲಿಕ್ಕೆ ಕೊಡ್ತಾ ಇರೋದ್ರೆ ನಮಗೆ ಅಲ್ಲಿ ತನಕ ಹೋಯ್ತಾ ಇಲ್ಲ ಅಂತಂದ್ರೆ ಅದು ಯಾವ್ದಪ್ಪ ಅಂದ್ರೆ ಚಾರಿತ್ರ ಮೋಹಿನಿ ಕರ್ಮ. ಅದು ಮೋಹಿನಿ ಕರ್ಮ ಕಾರಣದಿಂದ ಈ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಿದ್ದೆವು. ಅದರಂತೆ ಒಂದು ಕೆಲವು ಜೀವಿಗಳು ಉಪದೇಶ ಕೇಳಿ ಅಧಿಗಮಜ ನಿಸರ್ಗಜ ಅಂತ ಹೇಳ್ತಾರೆ. ನಿಸರ್ಗಜ ಅಂತಂದ್ರೆ ಉಪದೇಶದ ಅವಶ್ಯಕತೆ ಇರೋದಿಲ್ಲ. ಆಚಾರ್ಯ ಉಮಾಸ್ವಾಮಿ ಹೇಳ್ತಾರೆ, ತತ್ವಾರ್ ಸೂತ್ರ ಗ್ರಂಥದಲ್ಲಿ ಹೇಳ್ತಾರೆ, ತಣ್ಣಿ ಸರಿಗಾದಿದ್ದ ಮಾಧವ ಅಂತ ಹೇಳ್ತಾರೆ. ತಣ್ಣಿ ಸರಿಗಾಕಿದ್ದ ಮಾಧವ ಅಂತ ಹೇಳೋದು ಅರ್ಥ ಏನಂದ್ರೆ ಒಂದು ನಿಸರ್ಗಜ ಮತ್ತು ಅಧಿಗಮಜ ಅಂತ ಹೇಳ್ತಾರೆ. ನಿಸರ್ಗಜ ಅಂದ್ರೆ ಯಾರು ಉಪದೇಶ ಬೇಕಾಗಿಲ್ಲ. ಅದು ಯಾರು ನಿಸರ್ಗಜಕ್ಕೂ ವೈರಾಗ್ಯ ಯಾರಿಗೆ ಬರ್ತದಂದ್ರೆ ಸಮ್ಯಕ್ತರು ಪ್ರಾಪ್ತ ಮಾಡ್ಬೇಕಾದ್ರೆ ತೀರ್ಥಂಕರು. ನಾವು ನೀವೆಲ್ಲ ಸೇರಿ ಕುಳಿತುಕೊಂಡು ನಾವು ಉಪದೇಶ ಕೇಳಿದ್ದು ಅಧಿಗಮಜ ಅಂತ ಹೇಳ್ತೀವಿ. ಯಾಕೋ ನಾವು ಒಂದು ಗುರುಗಳ ಮಾತು ಕೇಳಿದ್ರು ನಾವು ಸನ್ಯಾಸಿ ಆಗಿದ್ದೆವು, ಇವರು ಕೂಡ ಒಂದು ಗುರುಗಳ ಉಪದೇಶ ಕೇಳಿ ಇವರು ಸನ್ಯಾಸಿ ಆಗಿದ್ದರು. ನೀವು ಕೂಡ ಏನಾದ್ರೂ ನೀವು ಜೀವ ದರ್ಶನ ಪಾಲನೆ ಮಾಡ್ತಿದ್ರೆ ಒಬ್ಬ ಗುರು ನಿಮಿತ್ತ ಬೇಕಾಗ್ತದೆ. ಏನು ಅಧಿಗಮಜ ಇದೆ. ನಿಮ್ಮ ಆತ್ಮನ್ನ ನಿಮ್ಮ ಮೋಹಿನಿ ಕರ್ಮನ ದೂರ ಮಾಡ್ಕೋಬೇಕಾದ್ರೆ ನಾವು ಅಧಿಕ ಅಂತಂದ್ರೆ ಉಪದೇಶ ಬೇಕಾಗ್ತದೆ, ನಿಮಿತ್ತ ಬೇಕೇ ಬೇಕು. ಇವತ್ತು ನೀವು ಬಾಹುಬಲಿ ಭಗವಾನ ದರ್ಶನ ಮಾಡ್ತಿದ್ದೀರಿ, ತೀರ್ಥಂಕರ ದರ್ಶನ ಮಾಡ್ತಿದ್ದೀರಿ, ಪುರೋಹಿತರು ಕೂಡ ಜಿನ ಧರ್ಮ ಆಚರಣೆ ಮತ್ತು ಅಭಿಷೇಕ ಪೂಜೆ ಮಾಡ್ತಾರಂದ್ರೆ ಅದಕ್ಕೆ ಯಾರು ನಿಮಿತ್ತ ಅಂದ್ರೆ ಗುರು. ಅರ್ಥ ಆಯ್ತು ನನ್ನ ಮಾತು? ಗುರು ಇಲ್ಲದೆ ಜೀವನ ಶುರು ಆಗೋದಿಲ್ಲ. ಗುರು ಬೇಕೇ ಬೇಕು. ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ನಾವು ಸಣ್ಣದಾಗಿ ಕೇಳ್ತಿದ್ವಿ, ಗುರು ಇಲ್ಲದ ಮಠ, ಹಿರಿಯರದ ಮನೆ ಇದು ಯಾವತ್ತು ಮುಂದುವರೆ. ಅರ್ಥ ಆಯ್ತು ನಮ್ಮ ಮಾತು? ಅದು ಗುರು ಇರಬೇಕು ಮತ್ತು ಹಿರಿಯರು ಇರಬೇಕು. ಯಾವಾಗ ಮನೆ ಮುಂದೆ ಒಂದು ದೊಡ್ಡ ಮರ ಇದೆ ಅಂತಂದ್ರೆ ಅದನ್ನ ನಿಮಗೆ ಬೇಸರ ಆಗ್ತಿರ್ಬೋದು, ಕಡಿಬಾರ್ದು. ಯಾಕಂದ್ರೆ ಯಾರು ಹೇಳಿದ್ರಂದ್ರೆ ಜ್ಯೋತಿಷಗಳು ಹೇಳ್ಬೋದು, ಮತ್ತೆ ಬೇಸರ ಮಾಡ್ಕೋಬೇಕು. ಜ್ಯೋತಿಷರು ಹೇಳ್ತಾರೆ ಮನೆ ಮುಂದೆ ತೆಗೀರಂತ ಹೇಳ್ತಿರ್ತಾರೆ. ಒಂದು ಕೆಲವು ಮರ ಬೇಕಾಗ್ತದೆ, ಒಂದು ಕೆಲವು ಮರಗಳು ಬೇಕಾಗ್ತದೆ. ಯಾಕಂತಂದ್ರೆ ಆ ಮರ ಇದ್ದ ಮೇಲೆ ನೆರಳನ್ನು ಕೊಡ್ತದೆ, ಅನುಭವ ಇರ್ತದೆ. ಅನುಭವ ಹಂಗ ನಮ್ಮ ಸಂಸಾರದಲ್ಲಿ ಕೂಡ ಸಮಾಜದಲ್ಲಿ ಮತ್ತು ಗುರು ಮತ್ತು ಹಿರಿಯರಿಂದ ಅನುಭವ ಸಿಗ್ತದೆ.
ಆ ಅನುಭವದಿಂದ ಎಲ್ಲ ಕಾರ್ಯಗಳು ಸಫಲತೆ ಆಗ್ತಿರ್ತೈತಿ. ಅದಕ್ಕೆ ನಾನು ಮುಂದುವರಿಸ್ತಾ ಇದ್ದೇನೆ. ಈ ಮೊಯ್ಲಿ ಕರ್ಮದಿಂದ ದೂರ ಆಗ್ಬೇಕಾದ್ರೆ ಗುರುಗಳು ಬೇಕಾಗ್ತದೆ. ಆ ಗುರು ಇದ್ರೆ ನಮ್ಮ ಆತ್ಮ ಪರಮಾತ್ಮ ಅವರ ಸಾಧ್ಯತೆ ಇದೆ. ಅದಕ್ಕೆ ನಾವೆಲ್ಲರೂ ಇಲ್ಲಿ ನೀವೆಲ್ಲ ಸೇರ್ಕೊಂಡು ಒಂದು ಭಾವನೆ ಮಾಡಿಕೊಂಡಿದ್ರಿ. ನೋಡಿ, ನಾವು ಸಾಧು ಸಂತರು ಎಲ್ಲಿ ಇರ್ತೀವೋ, ಎಲ್ಲಿ ಹೋಗ್ತೇವೋ, ಎಲ್ಲಿ ಬಂದು ಅತಿಥಿ ಅಂತ ಹೇಳ್ತಾರೆ. ನಮಗೆ ಏನಂತ ಹೇಳ್ತಾರೆ? ಅತಿಥಿ ಅಂತ ಹೇಳ್ತೀರಿ ನೀವು. ಅತಿಥಿ ಅಂತ ಹೇಳ್ತಾರೆ. ಅತಿಥಿ ಅಂದ್ರೆ ತಿಥಿ ಇಲ್ಲದಂತ ಸಾಧು ಸಂತ. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು, ಇವತ್ತು ಬರ್ಬೋದು, ಯಾವಾಗ ಬರ್ಬೋದು ಹೇಳಕ್ ಬರೋದಿಲ್ಲ. ಅದಕ್ಕೆ ಅತಿಥಿ ನೀವೆಲ್ಲರೂ ಭಾವನೆ ಮಾಡಿಕೊಂಡಿದ್ರಿ. ಮಹಾರಾಜರೇ, ನೀವು ನಮ್ಮ ನಗರದಲ್ಲಿ, ಕಾರ್ಕಳ ಕ್ಷೇತ್ರದಲ್ಲಿ, ನಮ್ಮ ಸೀನದಲ್ಲಿ, ನಮ್ಮ ಜಿನಮಂದಿರದಲ್ಲಿ ಚಾತುರ್ಮಾಸ ಸ್ವಾಮೀಜಿ ಮತ್ತು ನೀವೆಲ್ಲ ಸಾವಕ ಸೇರಿ ಇಲ್ಲಿ ಬಂದು ನೀವು ಸಿರಿಪಾಲನ್ನ ಸಮರ್ಪಣೆ ಮಾಡಿದ್ರಿ. ಭಾವನಾ ಮಾಡ್ಕೊತಾ ಇದ್ರಿ. ನೋಡ್ರಿ, ಚಾತುರ್ಮಾಸ ಅಂದ್ರೆ ಹಂಗ ಏನಂದ್ರ 24 ಗಂಟೆನೂ ಚಾತುರ್ಮಾಸದ ಇರ್ತೈತಿ, 12 ತಿಂಗಳು ಚಾತುರ್ಮಾಸ ಇರ್ತೈತಿ ಸಾಧುಗಳಿಗೆ. ಅದು ಚಾತುರ್ಮಾಸ ಯಾರ್ದಪ್ಪ ಅಂದ್ರೆ ಶ್ರಾವಕರದ್ದು ಇರ್ತೈತಿ. ಯಾರ್ದು ಇರ್ತೈತಿ? ಶ್ರಾವಕರು. ಅದಕ್ಕೆ ಆ ಮಹತ್ವ ಗೊತ್ತಾಗಬೇಕಾದ್ರೆ ಗುರುಗಳ ಜೊತೆ ಇಟ್ಟುಕೊಂಡು ಚಾತುರ್ಮಾಸದೈತಲ್ಲ, ಅದು ಬಹಳ ಪುಣ್ಯದ ಕೆಲಸ ಇದೆ. ನಾವು ಹಂಗ ಸುಮ್ಮನೆ ನೋಪಿ ಬೆಳೆತಿರ್ತೇವೆ, ಎಲ್ಲ ಮಾಡ್ತಿರ್ತೇವೆ, ನೋಪಿಗಳು ಮಾಡ್ತೀವಿ, ಪರ್ವಗಳನ್ನ ದಸಲಕ್ಷಣ ಎಲ್ಲ ಮಾಡ್ತಿರ್ತೀವಿ, ನೀವು ಸ್ವಯಂ ಮಾಡ್ತಿರ್ತೀವಿ. ಆದ್ರೆ ಗುರುಗಳ ಜೊತೆಗೆ ಆ ಸಾಧನ ಅನುಷ್ಠಾನ ಏನು ಜಪ ತಪ ಮಾಡ್ತಿರಲ್ಲ, ಅದಕ್ಕೊಂದು ಬಲ ಬರ್ತೈತಿ. ಮ್ಯಾಗ್ನೆಟ್ ಇದ್ರ ಜೊತೆಗೆ ಕಬ್ಬಿಣ ಇರ್ತದೆ. ಕಬ್ಬಿಣ ಆ ಉಕ್ಕಿನ ಜೊತೆಗೆ ಇಟ್ಟರೆ ಅದು ಏನಾಗ್ತದೆ, ಉಕ್ಕಿನಂತೆ ಅದ್ರ ಗುಣ ಅದರಲ್ಲಿ ಸೇರ್ತದೆ. ಇದರಲ್ಲಿ ಇವೆಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಕಲ್ತಿರ್ಬೋದು. ಆ ಉಕ್ಕು ಮ್ಯಾಗ್ನೆಟ್ ಕಬ್ಬಿಣ ಮತ್ತು ಸೇರಿಸಿದಾಗ ಆ ಇದರಲ್ಲಿ ಗುಣ ಏನು ಇರ್ತದಲ್ಲ, ಏನು ಈ ಶಕ್ತಿ ಇರ್ತದಲ್ಲ, ಆ ಇದರಲ್ಲಿ ಕಬ್ಬಿಣದಲ್ಲಿ ಸೇರಿದಾಗ ಅದು ಕೂಡ ಆ ಉಕ್ಕಿನಂತೆ ತನ್ನ ಮ್ಯಾಗ್ನೆಟ್ ತರನ ಮಾಡ್ತೈತಿ. ಹಾಗೇನೆ ನಾವು ನೀವು ಕೂಡ ಸಂಸಾರದಲ್ಲಿದ್ದಂತ ಜೀವ ಪಾಪ ಹೊಲ ಮನೆ ಕೆಲಸ, ಅದು ಸಮಾಜದಲ್ಲಿ ಕೆಲಸ ಮತ್ತೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಇರ್ತೀರಿ. ಏನು ನಿಮಗೆ 12 ತಿಂಗಳು ಏನಾದರೂ ನಿಮಗೆ 4 ತಿಂಗಳು ನಿಮಗೆ ಹೊಲದಲ್ಲಿ ಹೇಗೆ ಬೀಜ ಮಾಡ್ತೀರಿ, ಬಿತ್ತೀರಿ, ಹೆಂಗ ಭತ್ತ ಬಿತ್ತಿದ ಮೇಲೆ ಅದು ಫಲ ಕೊಡ್ಬೇಕಿಲ್ಲ, ಹಂಗ 4 ತಿಂಗಳು ನೀವು ಮಾಡಿದ ಮೇಲೆ ಅದನ್ನ ಸರಿಯಾಗಿ ಮಾಡಿದ್ಮೇಲೆ ನಿಮ್ಗೆ 8 ತಿಂಗಳ ಕೆಲಸಕ್ಕೆ ಬರ್ತದೆ. ಅದೇ ಪ್ರಕಾರ 4 ತಿಂಗಳು ನೀವು ಸಾಧು ಸಂತರ ಬಳಿಗೆ ಇಟ್ಟುಕೊಂಡು ಕೇವಲ ಮಾರಾದ್ರೆ ನೀವು ನಮ್ಮೂರಿಗೆ ಬರ್ರಿ ಅಂತ ಕಾಯಿಟ್ಟು ಹೋದ್ರೆ ಆಗೋದಿಲ್ಲ. ಅಲ್ಲಿ ನಮ್ಮ ಹತ್ರ ಕುಳಿತುಕೊಂಡು ಜಪ ಆಗಲಿ, ತಪ ಆಗಲಿ, ಜ್ಞಾನವನ್ನ, ಅಧ್ಯಾತ್ಮನ ಕಲೀರಿ. ಎಲ್ಲ ನೀವು ಇಲ್ಲಿ ತನಕ ಕಲಿಲಾರ್ದಂಥದ್ದು ವಿಷಯಗಳು ನಿಮಗೆ ಗೊತ್ತಾಗ್ತದೆ. ಚಾತುರ್ಮಾಸದಲ್ಲಿ ಒಬ್ಬೊಬ್ಬರು ಅನುಭವ ಬೇರೆ ಬೇರೆ ಇರ್ತದೆ. ಒಬ್ಬೊಬ್ರು 4 ಬೇರೆ ಬೇರೆ ಸಾಧು ಸಂತರು ಬಂದಿರ್ತಾರೆ. ಅವರ ಅನುಭವಗಳು, ಗುರುಗಳು ಕೊಟ್ಟಂತ ಆಶೀರ್ವಾದ ಮೇಲೆ ಅವರು ಪರಿಣಾಮ, ಅವ್ರದ್ದು ಪ್ರಭಾವ ಬೀರ್ತದೆ. ನಮಗೆ ಆಚಾರ್ಯ ಪುಷ್ಪದಲ್ಲಿ ಸಾಗರ ಮಹಾರಾಜರು ದೀಕ್ಷೆ ಕೊಟ್ಟಿದ್ದಾರೆ. ತರುಣ್ ಸಾಗರ ಮಹಾರಾಜರು, ಪುಲಕ್ ಸಾಗರ ಮಹಾರಾಜರು, ಅಂತರಣ್ಣ ಪ್ರಸನ್ನ ಸಾಗರ ಮಹಾರಾಜರು, ಪ್ರಮುಖ ಪ್ರಣಾಮ್ ಸಾಗರಗಳು. ನಮ್ಮ ಆ ಶಿಷ್ಯನವ್ರದ್ದು ಬಳಗ, ನಮ್ಮದೊಂದು ಗ್ರೂಪ್ ಬೇರೆ. ನಮ್ಮ ಆಚಾರ್ಯ ಪುಷ್ಪದಲ್ಲಿ ಸಾಗರ ಮಹಾರಾಜರು ನಮಗೆ 25 ವರ್ಷ ಆಗ್ತದೆ ಸನ್ಯಾಸ ಆಗಿ. 2005ರಲ್ಲಿ ನಾವು ದೀಕ್ಷೆ ತಗೊಂಡಿದ್ರು. 2005ರಲ್ಲಿ ಡಿಮಾಪುರ್, ನಾಗಾಲ್ಯಾಂಡ್, ಆಸಾಂ, ಅಲ್ಲಿ ನಾಗಾಲ್ಯಾಂಡಲ್ಲಿ ಡಿಮಾಪುರ್, ಗುವಾಹಟಿ ಚಾತುರ್ಮಾಸ, ದಿಲ್ಲಿ 2 ಚಾತುರ್ಮಾಸ ಗುರುಗಳ ಜೊತೆ ಇಟ್ಕೊಂಡು ಅನುಭವ ತಗೊಂಡ ಮೇಲೆ ಮತ್ತೆ ನಾನು ಒಬ್ಬರೇ ಬಿಡಲಿಲ್ಲ. ಗುರುಗಳು ಆಚಾರ್ಯ ಪುಲಕ್ ಸಾಗರ ಮಹಾರಾಜರು, ನಾನು ಇಬ್ಬರು ಒಟ್ಟಿಗೆ ಇದ್ದಿ. ಪುಲಕ್ ಸಾಗರ ಮಹಾರಾಜರು ಈಗ ಅವ್ರಿಗೆ ಬಿಲ್ವಾಡ ಚಾತುರ್ಮಾಸ ಇದೆ, ಫೈನಲ್ ಆಗಿದೆ. ಅವ್ರ ಜೊತೆ 4 ವರ್ಷ ದಿಲ್ಲಿ ಆ ಕಡೆ ಎಲ್ಲ ಇಂದೂರ್, ಜೈಪುರ್ ಚಾತುರ್ಮಾಸ ಆಯ್ತು. ಈ ಭಾಗ ಹಂಗೆ ಮಾಡಿದ್ರೆ 2013ರಲ್ಲಿ ನಾನು ಕರ್ನಾಟಕ ಬಂದೆ. ಕರ್ನಾಟಕ ಬಂದ್ಮೇಲೆ 13ರಲ್ಲಿ ಚಾತುರ್ಮಾಸ ಮಾಡಿ, ಕಳಸದಲ್ಲಿ 14ರಲ್ಲಿ ಚಾತುರ್ಮಾಸ ಮಾಡಿದೆ. 2015ರಲ್ಲಿ ಮಹಾಮಾಸಾಗರ ಶಿಬಿರ ನಾನು ಭಾಗಿಯಿದ್ದೆ. ನೀವೆಲ್ಲ ಸಮಾಜ ಬಂದಿದ್ದರೆ ಅವ್ರು ತರಲಿಕ್ಕೆ. ಅವಾಗ ಪೂರ್ಣ ಸ್ವಾಮೀಜಿಯವರು ಮತ್ತು M.N. ರಾಜನ್ ಅವರು, M.K. ವಿಜಯಕುಮಾರ್ ಅವರು, ಇಡೀ ಕಾರ್ಕಳ ಜೈನ್ ಸಮಾಜ ಸೇರಿಕೊಂಡು ಅವಾಗ ಎಲ್ಲರೂ ನಮಗೆ ಬಂದಲ್ಲಿ ಕಾಯಿಗೆ ಸಮರ್ಪಿತ ಮಾಡಿದ್ರಿ. ಅವಾಗ ನಾವು 2015ರಲ್ಲಿ ಬಂದು ಮಹಾಮಾಸಾಗರ ಶ್ರೀ ದರ್ಶನದ ಭಾಗ್ಯನೂ ಸಿಕ್ತು. ಈ ಸ್ಥಳನೂ ಕೂಡ ನೀವು ಚಾತುರ್ಮಾಸ ನಿಮಿತ್ತದಿಂದ ಈ ಸಮಯದಲ್ಲಿ ಕೂಡ ನಾವು ಅಂತ ಅವಕಾಶ ನಮಗೂ ಆ ಹೋಗಲಿ ಭಗವಂತನ ಮಹಾಮಾಸಾಗರ ಶಿಖ ನೋಡುವಂತ ಭಾಗ್ಯ ಸಿಗ್ತಾ ಇದೆ. ತಾವು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಚಾತುರ್ಮಾಸ ನೀವು ಕಾಯಿ ಎಲ್ಲರೂ ಭಾವನೆ ಮಾಡ್ಕೊಂಡು ಮಹಿಳಾ ಮಂಡಲ, ಪುರುಷರು, ಎಲ್ಲಾ ಸಂಘದ ಸಂಸ್ಥೆಗಳು ಎಲ್ಲ ಬಂದಿಲ್ಲಿ, ಕಮಿಟಿಯರು, ಹಿರಿಯರು, ಸ್ವಾಮೀಜಿಯವರು ಎಲ್ಲ ಪಾಪ ಅವರು ಸ್ವಾಮೀಜಿ ನಮ್ದು ಅರ್ಥ ಆಗ್ತದೆ. ಅವರಿಗೆ ಅವರು ಪಾಪ ಹೇಳ್ತಾರೆ, ಅಧಿಕ ಮಂಚ ಉಪದೇಶ ಮಾಡ್ತಾರೆ. ನೀವು ಅವ್ರನ್ನ ಸಹಕಾರ ಕೊಟ್ಟು ನೀವು ಕೇಳ್ಕೊಂಡು ಈಗ ಬಂದಿದ್ದೀರಿ. ನೀವು ಕಾಯಿ ಏರಿಸಿದ್ರಿ ಪಾಪ ಚಾತುರ್ಮಾಸ ಮಾಡಿ. ಕೇವಲ ಕಾಯಿ ಏರಿಸಿ ಅಲ್ಲಿ ಕರ್ಕೊಂಡು ಹೋಗಿ ಸುಮ್ಮನೆ ಅಲ್ಲಿ ನನ್ನ ರೂಮ್ನಲ್ಲಿ ಕೊಡಿಸೋದು ಬೇಡ. ಏನಾದ್ರೂ ಕಲಿಬೇಕು ನನ್ನಿಂದ, ಏನಾದ್ರೂ ಅಧ್ಯಾತ್ಮಿಕನ್ನ ಏನಾದ್ರೂ ಕಲೀರಿ. ಇಲ್ಲಿ ತನಕ ಚಾತುರ್ಮಾಸ ನೋಡಿರೋದು, ಈ ಸಲ ಚಾತುರ್ಮಾಸ ಬೇರೆನೇ ಇರ್ತದೆ.
ನೋಡಿ ಒಂದು ಬೇರೆ ಹೇಗಿದ್ರೆ ಚಾತುರ್ಮಾಸ ಒಂದು ಸಣ್ಣ ಬಾಲಕರಿಂದ ಎಲ್ಲರೂ ಬರಬೇಕು. ಬಂದ ಮೇಲೆ ನಾವು ಯಾವ ಆಡಂಬರಿಲ್ಲ, ಯಾವ ಎಂಥದಿಲ್ಲ, ನಿಮ್ಮ ತಲೆಯಲ್ಲಿ ಯಾವುದೇ ಅಂತದ್ದು ಇಟ್ಕೋಬೇಡಿ. ಒಟ್ಟು ಆತ್ಮನ ಪರಮಾತ್ಮ ಮಾಡ್ಕೊಳ್ಳೋ ಭಾವನೆ ಇಟ್ಕೊಂಡು ಬರ್ರಿ, ನಮ್ಮ ಹತ್ರ ಬನ್ನಿ. ಒಂದು ಸ್ವಲ್ಪ ಆ ಬೀಜಾಕ್ಷರ ಮಂತ್ರನ ಆತ್ಮವನ್ನು ಕಲ್ಕೋಬೇಕು. ಈಗ ನೀವೆಲ್ಲ ಕಾಯಿ ಏರಿಸಿರಿ. ಈಗ ನಾನು ಚಿಂತನೆ ಮಾಡ್ತಾ ಇದ್ದೆ, ಈ ಕಾಯಿ ಇದೆ, ಕೊಕೊನಟ್ ಇದೆ, ಏನಿದೆ ಇದು? ಕಾಯಿ, ತೆಂಗಿನಕಾಯಿ ಇದೆ. ಏನಿದ್ರಿ ಇದು? ತೆಂಗಿನಕಾಯಿ. ಇದು ಏನಾದರೂ ನೀವು ಏನಾದರೂ ತಿಪ್ಪೆಲಿಟ್ರೆ, ಅದು ನೀರಲ್ಲಿ ಅಂಶದಲ್ಲಿಟ್ಟರೆ ಏನಾಗ್ತದೆ? ಅದು ನೀರು ಬಡಿದು ಏನಾಗ್ತದೆ? ಮೊಳಕೆ ಬರ್ತದೆ. ಇದು ಕೊಬ್ಬರಿದಿಂದ ಮತ್ತೆ ಚಿಪ್ಪದಿಂದ ಅಟ್ಯಾಚ್ಮೆಂಟ್ ಇದೆ. ಕೈ ಜಾರಿ ತಪ್ಪಿ ಬಿದ್ದರೆ ಕ್ರ್ಯಾಕ್ ಆಗ್ತದೆ, ನೀರು ಬರ್ತದೆ, ಮತ್ತೆ ಕೊಬ್ಬರಿ ಇರ್ತದೆ. ಹೌದ್ರಿ? ಇದನ್ನ ತಿಪ್ಪೆಲಿಟ್ರೆ ಏನಾಗ್ತದೆ? ಮೊಳಕೆ ಬಂದು ದೊಡ್ಡ ಮರನ ಮಾಡ್ಬೋದು, ವೃಕ್ಷ ಮಾಡ್ಬೋದು. ಇದನ್ನೇ ಏನಾದರೂ ಬಿಸಿಲಿಟ್ಟು ಇಟ್ಟು ಏನು ಮಾಡ್ಬಿಡ್ತದೆ? ಕೊಬ್ಬರಿ ಮತ್ತು ಆ ಚಿಪ್ಪದಿಂದ ಬೇರೆ ಆಗ್ತದೆ ಇಲ್ಲೋ? ಬೇರೆ ಮೇಲೆ ಅದು ಏನಾಗ್ತದೆ? ಗಿಡ್ಡಗಾಗ್ತದೆ. ಗಿಡ್ಡಗ ಆದ್ಮೇಲೆ ಏನಾಗ್ತದೆ? ಮತ್ತದು ಹೊರಗಡೆ ಬಿಸಿಲು ಕಾಯಿಸಿದ ಮೇಲೆ ಮಷೀನ್ ಮೇಲೆ ಹಾಕಿದ್ಮೇಲೆ ಲಿಕ್ವಿಡ್ ಆಗಿ ಏನ್ ಬರ್ತದೆ? ಅದು ಎಣ್ಣೆ ಆಗಿ ಬರುತ್ತೆ. ನಾವು ಇಲ್ಲಿ ತನಕ ನೀವು ಸಂಸಾರದಲ್ಲಿ ಹಸಿ ತೆಂಗಿನಕಾಯಿ ಕುತ್ಕೊಳ್ಬೇಡ್ರಿ. ಇನ್ನು ಈ ಚಾತುರ್ಮಾಸದಲ್ಲಿ ಒಣ ತೆಂಗಿನಕಾಯಿ ಎಣ್ಣೆ ಆಗಕ್ಕೆ ಸಿಕ್ತು ಪರಮಾತ್ಮ ಪ್ರಯತ್ನ ಮಾಡ್ರಿ. ಈಗ ಈ ಆತ್ಮ ಪರಮಾತ್ಮ ಮಾಡ್ಕೋಬೇಕಾದ್ರೆ ಈ ತೆಂಗಿನಕಾಯಿ ಇಟ್ಟಿದ್ದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನೀವು ಇನ್ನು ಮೇಲೆ ನಾವು ದಿಗಂಬರ ಸಂತ ಮಹಾತ್ಮರ ಸಾಧು ಸಂತ ಹೇಗಂದ್ರೆ, ನಾವು ತೆಂಗಿನಕಾಯಿ ಮತ್ತು ಅದರೊಳಗೆ ಚಿಪ್ಪು ಮತ್ತು ಕೊಬ್ಬರಿ ಇದರಿಂದ ಬೇರೆ ಆಗಲಿ, ಆತ್ಮ ಬೇರೆ, ಶರೀರ ಬೇರೆ. ಅದು ಬಂದ ಮೇಲೆ ಸಿದ್ಧ ಭಗವಾನ ಆಗ್ಬೇಕಾದ್ರೆ ನೀವು ಗುರು ನಿಮಿತ್ತಿ ಬೇಕಾಗ್ತತಿ. ಅಧಿಕ ಮಜಾ ಆಗ್ತದ್ರಿ. ಬಂದು ತಾವೆಲ್ಲರೂ ಭಾವನೆ ಮಾಡ್ಕೊಂಡಿದ್ರಿ, ಎಲ್ಲರೂ ಸಮಾಜ ಸೇರ್ಕೊಂಡು, ಮತ್ತು ನಮ್ಮ ಸ್ವಾಮೀಜಿಯವರಾಗಲಿ, ವೀರೇಂದ್ರ ಹೆಗ್ಡೆ ಅವರು ಪರಿವಾರ ಆಗಿರ್ಬೋದು, MLA ರಾಜೇಂದ್ರ ಅವರು ಆಗಿರ್ಬೋದು, ಮತ್ತು ಇಲ್ಲಿ MK ವಿಜಯ್ ಅವರ ಪರಿವಾರ ಆಗಿರ್ಬೋದು, ಆಮೇಲೆ ಮಾಮೀರ್ ಆಗಿರ್ಬೋದು, ಸುನೀಲ್ ಅವರು ಆಗಿರ್ಬೋದು, ಎಲ್ಲ ಸಂಸದರಲ್ಲಿ ಮತ್ತು ಕಿರಣ್ ಆಗಿರ್ಬೋದು, ಎಲ್ಲರ ಹೆಸರು ಗೊತ್ತಿದೆ. ಎಲ್ಲರೂ ಸಮಸ್ತ ಬಂದಿದ್ರಿ, ಎಲ್ಲ ಮಹಿಳೆಯರು ಬಂದಿದ್ರಿ, ಮಹಿಳಾ ಮಂಡಲ ಬಂದಿದ್ರಿ, ಎಲ್ಲ ಚಿನ್ನದವರು ಸಂಘದವರು ಬಂದಿದ್ರಿ, ಇಲ್ಲಿ ನಮ್ಮ ಕಡಂಬರು ಅವರು ಬಂದಿದ್ದಾರೆ, ಎಲ್ಲರೂ ಇದೀರಿ ಇಲ್ಲಿ. ಎಲ್ಲರೂ ಈ ಚಾತುರ್ಮಾಸದಲ್ಲಿ ಸುಮ್ಮನೆ ಬಂದು ಹಾಗೆ ದರ್ಶನ ಮಾಡೋದು ಬೇಡ. ಒಂದು ಸ್ವಲ್ಪ ಜ್ಞಾನ ಲಾಭನ ಪಡ್ಕೊಂಡು ಹೋಗಿ. ದರ್ಶನ ಲಾಭ ಬೇಡ, ಜ್ಞಾನ ಲಾಭ ಪ್ರಾಪ್ತ ಮಾಡ್ಕೊಂಡು ಹೋಗಿ. ನೋಟ್ ಪೆನ್ ತಗೊಂಡ್ಬನ್ನಿ. ಸ್ಯಾಟರ್ಡೆ ಸಂಡೇದು ಬನ್ನಿ. ಮತ್ತು ಪ್ರತಿನಿತ್ಯ ನಿಮಗೆ ನೀವು ತಿಳ್ಕೊಂಡಾಗೆ ಬೇರೆನೇ ಆಗಿರ್ಬೋದು. ಮತ್ತೆ ನಿಮ್ಮ ಮನೆಗೆ ಸೊಸೆ ಬರಬೇಕಾದ್ರೆ ಒಂದು ಮಾತು ಆಗ್ತದೆ ನಿಮಗೆ. ನಿಮ್ಮ ಮನೆಗೆ ಸೊಸೆ ಬರಬೇಕಾದ್ರೆ ಬಂದ ಮೇಲೆ, ಮದುವೆ ಆದ ಮೇಲೆ ಸರಿಯಾಗಿ ನೋಡಿಕೊಂಡ್ರೆ ನಿಮ್ಮ ಗಂಡನ ಮನೆಯಾಗಿ ನಿಮ್ಮ ಮನೆಯಾಗಿ ಸೊಸೆಯಾಗಿ ಉಳಿತಾಳ. ಇಲ್ಲಾದ್ರೂ ನೋಡಲಿಲ್ಲ ಅಂದ್ರೆ ತವ್ರ ಮನೆಗೆ ಫೋನ್ ಹಚ್ತಿರ್ತಾಳ. ಅರ್ಥ ಆಯ್ತ್ರಿ? ಅವಳು ತವ್ರ ಮನೆ ಮೊಬೈಲ್ ನಂಬರ್ ಮರಿಬೇಕಾದ್ರೆ ಸರಿಯಾಗಿ ಅತ್ತಿ ಮಾವ ಗಂಡ ಮೈಟ್ನಾಗ ಇವರೆಲ್ಲ ಚಂದ ನೋಡ್ಕೋಬೇಕು. ನೋಡ್ಕೊಂಡ ತಾಯಿ ತಂದೆ ತಾವ್ರ ಮನೆಗೆ ಮೊಬೈಲ್ ನಂಬರ್ ಮರೆತು ಬಿಡ್ತಾಳೆ. ನಾನು ನಿಮ್ಮೂರಿಗೆ ಸೊಸೆಯಾಗಿ ಬರ್ತಾ ಇದ್ದೀನಿ, ನೀವೆಲ್ಲ ಸರಿಯಾಗಿ ನೋಡ್ಕೊಂಡ್ರೆ ಸೇವಾ ವೈಯಾವತ್ತಿ ತಪಸ್ಸೆ ಎಲ್ಲ ಏನಾದರೂ ಮಾಡಿದ್ರೆ ಅಲ್ಲಿ ಏನಾದರೂ ನಿಮ್ಮ ಧರ್ಮ ಪ್ರಭಾವ ಆಗಬಹುದು. ಅದಕ್ಕೆ ನೀವು ತರಬೇಕಾದ್ರೆ ಬಂದು ಅಲ್ಲಿ ಯಾವುದು ಭೇದ ಭಾವಿಲ್ಲ. ನಾವು ಸಾವುಕಾರ ಬಂದ್ರೆ ಆಶೀರ್ವಾದ ಇಲ್ಲ, ಬಡವ್ರು ಬಂದ್ರೆ ಅಷ್ಟೇ ಕಡಿಮೆ ಮಾಡೋದಿಲ್ಲ. ನಾನೊಬ್ಬ ದಿಗಂಬರ ಸಂತ ಇದ್ದೀನಿ. ಒಂದೇ ಮಾತು ಹೇಳ್ತೀನಿ, ನಿಮ್ಮನ್ನೇ ಯಾವ ನದಿಗೆ ನೀವು ಬರೋದು? ಯಾವ ನದಿ? ಆ ಸುವರ್ಣ ನದಿ ಆಗಿರ್ಬೋದು, ನೇತ್ರಾವತಿ ನದಿ ಆಗಿರ್ಬೋದು, ಮತ್ತೆ ಎಷ್ಟೋ ನದಿಗಳಿದಾವೆ ಇಲ್ಲಿ. ತುಂಗಭದ್ರಾ, ಭದ್ರಾವತಿ, ದೂಧಗಂಗಾ, ಪಂಚಗಂಗಾ, ವರ್ಣಾವತಿ, ಯಾವ್ದು ಬೇಕಾದಾಗಿರ್ಲಿ. ಆ ನದಿ ಒಳಗಡೆ ಏನಪ್ಪಾ ಅಂತಂದ್ರೆ ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ನೀರು ಕುಡಿಬೇಕಂತಂದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ, ನೀರು ಕುಡಿಬೇಕಾದ್ರೆ ಅಲ್ಲಿ ಸ್ವಯಂ ಬರಬೇಕು. ಆ ಬರಬೇಕಾದ್ರೆ ಅದು ಬಾಗಬೇಕು. ಬಾಗಿಸಿದ ಮೇಲೆ ನೀವು ನೀರು ಕುಡಿಬೇಕ. ಕಂಟು ಒಣಗಿದೆ ಅಂತಂದ್ರೆ ಆದ್ರೆ ನಿಮ್ಮ ಪಾತ್ರೆನೂ ತರಬೇಕು. ಪಾತ್ರೆನೂ ಚೆಕ್ ಮಾಡ್ಕೊಂಡು ತೊಂಬರ್ಬೇಕು. ಆ ಪಾತ್ರದಲ್ಲಿ ನೀರು ತುಂಬಿದ್ರಿ, ಅಯ್ಯೋ ನೀರು ಬೀಳ್ತಾ ಇದೆ, ನದಿಗೆ ಬೇಯ್ದ್ರೆ ಏನ್ ಪ್ರಯೋಜನ? ನಿಮ್ಮ ಪಾತ್ರದಲ್ಲಿ ಚೇರಿದೆ. ಅರ್ಥ ಆಯ್ತಾ? ಇಲ್ಲಾಂದ್ರೆ ಗಲೀಜ್ ಆಗ್ತಾ ಇದೆ, ಡಸ್ಟ್ ಆಗ್ತಾ ಇದೆ, ಧೂಳು ಆಗ್ತಾ ಇದೆ, ರಾಡಿ ಕೆಸರು ಆಗ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಪಾತ್ರದಲ್ಲಿ ಏನೋ ಡಸ್ಟ್ ಇತ್ತು, ಅದಕ್ಕೆ ನೀರು ಅದರ ಸೇರಿದ ಮೇಲೆ ಏನಾಗ್ತದೆ? ಕೆಸರಾಗ್ತಾ ಇದೆ. ಅದಕ್ಕೆ ನಿಮ್ಮ ಪಾತ್ರೆ ತಂದಾಗ ಏನ್ ಮಾಡೋದು? ಸ್ವಚ್ಛ, ಕ್ಲೀನ್ ಇರಬೇಕು, ಸ್ವಚ್ಛತಾ ಇರಬೇಕು. ಸಂತರು ಕೂಡ ನದಿ ಇದ್ದಾಗೆ ಹೆಂಗೆ ತೋರ್ತೀರಿ ಅದರ ಪ್ರಕಾರ ನಮ್ಮ ಮಾಮೀರ್ ಸ್ವಾಮಿ ಹೇಳಿದ್ದಾರೆ, ಅನೇಕ ಸಾಧ್ವಾದ ಅಂತ ಹೇಳಿದ್ದಾರೆ. ಸಾಧ್ವಾದ ಅಂದ್ರೆ ಅದರಲ್ಲಿ 7 ಬಗೆಯ ಬಗ್ಗೆ ಹೇಳಿದ್ದಾರೆ. ನಿಮ್ಗೆಲ್ಲ ತಿಳ್ಕೋಸ್ಬೇಕಂದ್ರೆ ನೀವು ಚಾತುರ್ಮಾಸದ ಕಲೀರಿ, ಬನ್ನಿರಿ. ಸುಮ್ಮನೆ ನಾವು ಏನ್ ಮಾಡಬಾರ್ದು ಅಂದ್ರೆ ಸುಮ್ಮನೆ ತಗೊಂಬಂದು ಹಂಗೆ ಇಡೋದ್ರೆ ದರ್ಶನ ಲಾಭ ಮಾಡ್ಕೊಂಡು ಅಡ್ಡ ಬಿದ್ದು ಹೋಗೋದು ಬೇಡ. ಒಂದು ಸ್ವಲ್ಪ ಏನಾದ್ರು ತತ್ವನ ತಿಳ್ಕೊಳ್ಳಿ. ತತ್ವನ ತಿಳ್ಕೊಂಡ ಮೇಲೆ ನಿಮ್ಮ ಆತ್ಮ ಪರಮಾತ್ಮ ಆಗೋದು ನಾನು ಈ ಭಾವಿಸ್ತಿದ್ದೀನಿ. ಈಗ ಚಾತುರ್ಮಾಸಕ್ಕೆ ನೀವೆಲ್ಲರೂ ಭಾವನೆ ಮಾಡ್ಕೊಂಡಿದ್ರಿ. ಈಗ ನಾನು ಹೇಳ್ಬೇಕಾದ್ರೆ ಒಂದ್ಸಲ ನಮ್ಮ ಗುರುಗಳು ಒಂದು ಆಶೀರ್ವಾದ ತಗೋಬೇಕು. ನೀವು ಯಾರು ಹೇಳ್ರಿ? ಯಾರು?
ನನ್ನ ಗುರುಗಳು ಕೂಡ ಒಂದು ಆಶೀರ್ವಾದ ತಗೋಬೇಕಲ್ಲ. ನಿಮ್ಮ ಮನೆಗೆ ಹೆಣ್ಣು ಬರ್ಬೇಕಾದ್ರೆ ಅವ್ರ ಅವ್ವ ಅಪ್ಪನ ಮಾತನ್ನು ಕೇಳ್ಬೇಕಲ್ಲ. ನೀವು ನಿಮ್ಮ ಮಗನ ಕೊಡ್ತೀರಿ ಅಂತ ಕೇಳ್ಬೇಕು. ಕೇಳ್ತೀರಿ ಇಲ್ಲೋ ಹಂಗ ಮುಗಿಸ್ಕೊಂಡು ಹೋಗ್ತಿರೋ ಏನ್ರಿ? ಅರ್ಥ ಆಯ್ತು ನನ್ನ ಮಾತು? ಅರ್ಥ ಆಯ್ತು? ಹಾಗೆ ಒಂದು ಗುರುಗಳ ಒಂದು ಆಶೀರ್ವಾದ ತಗೋಬೇಕಾಗತ್ತೆ. ಒಬ್ರು ಯಾರು ಹೋಗಿ ಮಹಾರಾಜ ನಮ್ಮ ಊರಲ್ಲಿ ಚಾತುರ್ಮಾಸದ ನಿಮ್ಮ ಆಶೀರ್ವಾದ ಬೇಕು ಇಷ್ಟು ಹೇಳ್ರಿ, ಇದೇ ನನ್ನ ಆಶೀರ್ವಾದ. ನಾನಂತೂ ರೆಡಿ ಇದೆ ನಿಮ್ಮ ಊರಿಗೆ ಬರೋಕ್ಕೆ. ಬಂದು ನಾವು ಭಗವಂತರ 4 ತಿಂಗಳ ಸಾಧನೆ ಮಾಡೋಕ್ಕೆ ನನಗೆ ಭಾರಿ ಖುಷಿ ಆಯಿತು. ನಮ್ಮ ಸ್ವಾಮೀಜಿಯವರು ಇಷ್ಟು ಸರಳ ಮತ್ತೆ ಎಲ್ಲರೂ ಸರಳದಿಂದ ಎಲ್ಲರೂ ಮಾತಾಡ್ಸೋದು, ಎಲ್ಲರೂ ಮಾತಾಡ್ತಿರ್ತಾರೆ. ನಮ್ಮ ಜೊತೆ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ, ನಾವು ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ತೀವಿ. ಕಾರ್ಕಳದಲ್ಲಿ ನನಗೊಂದು ಸೌಭಾಗ್ಯ ಅಂತ ಪವಿತ್ರವಾದಂಥ 13ನೇ ಶತಮಾನ 16ನೇ ಶತಮಾನದವರೆಗೆ ನಿಮ್ಮ ಬೈರಸರ ನಾಟ್ಯವರು ರಾಜ ಆಳದಂಥ ಚಿನಾಲೆ ಕಟ್ಟಿದಂಥ ಅದರಲ್ಲಿ ನಮ್ಮ ಈ ಸಂರಕ್ಷಣೆ ಮಾಡ್ತಾ ಇರುವಂಥ ನಮ್ಮ ಸ್ವಾಮೀಜಿಯವರು ಅಂಥ ನಗರಿ ಒಳಗೆ, ಧರ್ಮನಗರಿ ಒಳಗೆ 4 ತಿಂಗಳ ಚಾತುರ್ಮಾಸದಲ್ಲಿ ನನಗೆ ಜಪ ತಪ ಮಾಡೋಕೆ ಅವಕಾಶ ನೀವು ಮಾಡಿಕೊಡ್ತಾ ಇದ್ರಿ. ನೀವು ಕೂಡ ಕಲ್ಯಾಣ ಮಾಡ್ಕೊಳ್ತೀವಿ, ಭಾವನೆ ಮಾಡ್ಕೊಂಡಿದ್ದೀರಿ. ಅಂತ ಅವಕಾಶದಲ್ಲಿ ನಾನು ಬಂದು ಅಲ್ಲಿ ಸಹಕಾರ ಮಾಡ್ತೀನಿ. ಅಲ್ಲಿ ಚತುರ್ಮುಖ ಬಸ್ತೆ ಆಗಿರ್ಬೋದು, ಬಾಹುಬಲಿ ಭಗವಾನ್ ಆಗಿರ್ಬೋದು, ದೇವಿನಾಥ ಆಗಿರ್ಬೋದು, 18 ವರ್ಷದಲ್ಲಿ ಒಂದೊಂದು ಸಲ ನಾನು ಜಪ ತಪ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇದ್ದೀರಿ. ಬನ್ನಿ, ಅರ್ಧ ಎಲ್ಲ ನಾನು ಆಶೀರ್ವಾದ ಕೊಡ್ತೇನೆ. ಈ ಕಾಯಿ ಬರೀ ನಾರಿಯಲ್ ಹಿಂದಿ ಒಳಗೆ ಹೇಳ್ತಾರೆ, ನಾರಿಯಲ್ ಅಂತ ಹೇಳ್ತಾರೆ. ರಿಯಲ್ ಆಗಬೇಕು. ರಿಯಲ್ ಆದರೆ ಅದು ಚಾತುರ್ಮಾಸ ಸಕ್ಸಸ್ ಆಗಿ ಹೋಗ್ತದೆ. ಆಶೀರ್ವಾದ. ಓಂ ನಮಃ ಹೇಳ್ರಿ. ಓಂ ನಮಃ. ಎಲ್ಲರಿಗೂ ಕ್ಷಮೆ ಮಾಡುತ್ತೇನೆ, ಎಲ್ಲರೂ ನಮಗೆ ಕ್ಷಮೆ ಮಾಡಬೇಕು. ಓಂ ನಮಃ. ಯದರ್ಥಮಾತ್ರಂ ಪದವಾಕಿಹೀನಂ ಮಯಾ ಪ್ರಮಾದ ಕಿಂಚನೋಕ್ತಂ ತನ್ಮಿಕ್ಷಮಿತ್ವಾ ವಿದುದಾತು ದೇವಿ ಸರಸ್ವತಿ ಕೇವಲ ಬೋಧಿ ಲಬ್ಧಿ ಬೋಧಿ ಸಮಾಧಿ ಪರಿಣಾಮ ಸುದ್ಧಿ ಸ್ವಾತ್ಮೋಪಲಬ್ಧಿ ಶಿಶೋಕಿ ಸಿದ್ಧಿ ಚಿಂತಾಮಣಿ ಚಿಂತಿತ ವಸ್ತುದಾನಿ ತಮಂದಮಾನ ಸಮಸ್ತು ದೇವಿ. 9 ಬಾರಿ ನಮೋಕಾರ. ಚಂದ್ರನಾಥ ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ, ನಾ ಬಾಗುವೆ ನಿನ್ನಡಿ ಶಿರವಾ. ನಿನ್ನಯ ಪದವಾ, ನಂಬಿದೆ ನಿನ್ನಯ ಪದವಾ. ಪರಿಪಾಲಿಸಬೇಕೋ ದಯವಾ ದಯವಾ. ಚಂದ್ರನಾಥ ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ, ನಾ ಬಾಗುವೆ ನಿನ್ನಡಿ ಶಿರವಾ. ಮೇಲೆ ಇವುಗಳ ಮೇಲೆ ಆ ಮಳೆ ಬಂದ ಮೇಲೆ ಪವನಗಳು 8 ತಿಂಗಳ ತನಕ ಧೂಳು ಇರ್ತದೆ, ಎಲ್ಲ ತೊರೆದು ಹೋಗುತ್ತೆ. ಹಾಗೆ ಮೇಲಿಂದ ಮಳೆ ಬಂದರೆ ಬಟ್ಟೆ ಶರೀರ ಎಲ್ಲ ತೊಳೆದು ಹೋಗ್ತದೆ. ಆದರೆ ಈ ಚಾತುರ್ಮಾಸದಲ್ಲಿ ಬಂದರೆ ಬಟ್ಟೆ ಅಲ್ಲ, ನಿಮ್ಮ ಮನೆಯನ್ನ, ನಿಮ್ಮ ಆತ್ಮ ತೊಳೆಯಲಿಕ್ಕೆ ಈ ಚಾತುರ್ಮಾಸದಲ್ಲಿ ನಮಗೆ ಸಿಗ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಒಂದು ಕರೀತಾ ಇದ್ದೀವಿ, ಆಹ್ವಾನ ಮಾಡ್ತಿದ್ದೀರಿ, ಎಲ್ಲರೂ ಮಾಡ್ತಿದ್ದೀರಿ. ಈ ಚಾತುರ್ಮಾಸಕ್ಕೆ ಪ್ರವೇಶ ಹೇಳಿ ಹೀಗೆ 2026ರಲ್ಲಿ ಚಾತುರ್ಮಾಸಕ್ಕೆ ನಾನು ಕಾರ್ಕಳಕ್ಕೆ ಬರಬೇಕಾದ್ರೆ ನಾನು 26ನೇ ತಾರೀಕು ಇದೇ ಜುಲೈ 26ನೇ ತಾರೀಕು ಬೆಳಗ್ಗೆ 8ರಿಂದ 9 ತನಕ ಪ್ರವೇಶ ಆಗ್ತದೆ. ನಾವೆಲ್ಲರೂ ಸಮಾಜ ಸೇರಿಕೊಂಡು ಅಲ್ಲಿ ಭಾಗವಹಿಸಿಕೊಂಡು ಒಂದು ಚಾತುರ್ಮಾಸ ಪ್ರಭಾವನ ಆಗಬೇಕಾದ್ರೆ ಒಂದು ಪ್ರವೇಶ. ಯಾಕಂದ್ರೆ ಹೂವಿನಲ್ಲಿ ಪರಿಮಳ ಉಂಟು. ಏನಿದೆ? ಹೂವಿನಲ್ಲಿ ಪರಿಮಳ ಇದೆ. ಆ ಪರಿಮಳದಲ್ಲಿ ಎಲ್ಲರೂ ಜನರಿಗೆ ಗೊತ್ತಾಗಬೇಕಾದ್ರೆ ಗಾಳಿ ಬೇಕಾಗ್ತದೆ. ಹಾಗೆ ಒಂದು ಸಂತರ ಒಂದು ಜ್ಞಾನನ ಪರಿಮಳನ ಅದು ಎಲ್ಲರ ಜನರಿಗೆ ಇರಬೇಕಾದ್ರೆ ಎಲ್ಲ ಗಾಳಿಗೆ ಪ್ರಚಾರ ಪ್ರಸಾರ ಮಾಡಿ ಆ ಪ್ರವೇಶನ ಇಡೀ ಒಂದು ಪ್ರಭಾವ ಹಂತದಲ್ಲಿ ತೋರಿಸ್ಬೇಕು. ನಿಮ್ಮದು ಪ್ರಭಾವ, ನಮ್ಮದು ಪ್ರಭಾವ ಆಗಬೇಕು, ಜಿನ ಧರ್ಮಶಾಸ್ತ್ರ ಪ್ರಭಾವ ಆಗಬೇಕು. 26ನೇ ತಾರೀಕಿಗೆ ಪ್ರವೇಶಿಸ್ತದೆ. ಎಲ್ಲರಿಗೂ ಸ್ವಾಗತ ಆಗ್ತದೆ. ಭಾಳ ಜೋರಾಗಿ ತೋರಿಸ್ತಾ ಇದ್ರು ಕೂಡ ದಿನಾಂಕ 26ರಂದು ಬೆಳಿಗ್ಗೆ 8:30 ಗಂಟೆ ಅಷ್ಟೊತ್ತಿಗೆ ಕಾರ್ಕಳದ ಮುಖ್ಯ ರಸ್ತೆ ಏನಿದೆ ಅಲ್ಲಿಂದ ಗ್ಯಾಸ್ ಗೋಡೌನ್ ಇದೆ,
ಅಲ್ಲಿ ಎಲ್ಲ ಶ್ರಾವಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧುಗಳು ಬಂದು ಪೂಜ್ಯ ಭಟ್ಟಾರಕರ ಮಾರ್ಗದರ್ಶನದಲ್ಲಿ ಎಂ ಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷತೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರ ಮಾಹಿತಿ ಕ್ಷಣಕ್ಕೂ ಅವರಿಗೆ ನಾವು ತಲುಪಿಸ್ತಾ ಇದ್ದೇವೆ. ಅವರ ಮಾರ್ಗದರ್ಶನ ಕೂಡ ನಮಗಿದೆ. ಹಾಗಾಗಿ 26ನೇ ತಾರೀಕು 25ನೇ ತಾರೀಕು ನಮ್ಮ ಮನೆಯಿಂದ ಬೆಳಿಗ್ಗೆ ಬೇಗ ಹೊರಟು ಜೋಡ್ ರಸ್ತೆಯ ಮೂಲಕ ನಮ್ಮ ಗ್ಯಾಸ್ ಕಾಲೋನಿಂದ ಭವ್ಯ ಮೆರವಣಿಗೆಯ ಮೂಲಕ ಭಕ್ತಿ ಭಾವನೆಯಿಂದ ಪೂಜ್ಯ ಮುನಿವರ್ಯರನ್ನು ಕರೆತರುವಂತಹ ಕಾರ್ಯಕ್ರಮ ಇದೆ. ದಯವಿಟ್ಟು ಮತ್ತೊಮ್ಮೆ ಗಮನಿಸಿ, ಸಂಘ ಸಂಸ್ಥೆಗಳವರೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಕನಿಷ್ಠ ಪಕ್ಷ 1,000ಕ್ಕಿಂತ ಹೆಚ್ಚು ಜನ ಅಲ್ಲಿ ಸೇರುವುದು ನಮ್ಮ ಘನತೆ ಗೌರವದ ಪ್ರಶ್ನೆ. ನಾವೆಲ್ಲ ಮತ್ತೊಮ್ಮೆ ತಮಗೆ ಗಮನಕ್ಕೆ ತರ್ತಾ ಇದ್ದೇವೆ. ಆಮೇಲೆ ಇವತ್ತು ಬಂದಂಥ ಎಲ್ಲ ಧರ್ಮ ಬಂಧುಗಳಿಗೆ ಭೋಜನದ ವ್ಯವಸ್ಥೆ ಇದೆ. ಇದನ್ನು ನಮ್ಮ ಮಹೇಂದ್ರ ವರ್ಮ ಜೈನ್ ಅವರ ಒಂದು ಪ್ರಾಯೋಜಕತ್ವದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು